ಕರ್ನಾಟಕಕ್ಕೆ ಹೋಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ರಘುನಾಥ. ಸಾಮಾನ್ಯವಾಗಿ ನೆಲ ಜಲ ಭಾಷೆ ಅಂತ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಹೋರಾಟವನ್ನು ಮಾಡ್ತೀವಿ, ಪ್ರತಿಭಟನೆಯನ್ನು ಮಾಡ್ತೀವಿ. ಆದರೆ ಕನ್ನಡ ಭಾಷೆ ಅನ್ನೋದು ಬರೀ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಬಾರ್ದು. ಆ ಪ್ರೀತಿ ಪ್ರತಿದಿನ ಪ್ರತಿ ಕ್ಷಣ ಇರಬೇಕು ಅನ್ನೋದು ಕನ್ನಡಕ್ಕಾಗಿ ಓಟ ಅನ್ನೋದನ್ನು ಪ್ರಾರಂಭ ಮಾಡಿದ್ದಾರೆ. ಏನಿದು? ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಹೆಡ್ಲೈನ್ಸ್. ದೀಪಕ್ ಹತ್ಯೆ ಆರೋಪಿ ಜೊತೆ ಖಾದರು ಊಟ, ಸಾಮಾಜಿಕ ತಾಣದಲ್ಲಿ ವೈರಲ್ ಇಲಿಯಾ ಸ್ಫೋಟ. ಈ ಕೊಲೆಯ ಹಿಂದಿದ್ಯಾ ಟಾರ್ಗೆಟ್ ಗ್ರೂಪ್? ಪಂಚಭೂತಗಳಲ್ಲಿ ಮಂಗಳೂರಿನ ದೀಪಕ್ ರಾವ್ ಲೀನ. ಮರಾಠ ಕ್ಷತ್ರಿಯ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ. ಬಿಜೆಪಿ ಕಾರ್ಯಕರ್ತನ ಸಾವಿಗೆ ಸಾವಿರಾರು ಜನರ ಅಶ್ರುತರ್ಪಣ. ಕೇಂದ್ರ ಸರ್ಕಾರದ ವರೆಗೆ ತಲುಪಿತು ದೀಪಕ್ ಹತ್ಯೆ ಪ್ರಕರಣ. ರಾಜ್ಯ ಸರ್ಕಾರದ ವಿರುದ್ಧ ರಾಜನಾಥ್ ಸಿಂಗ್ಗೆ ದೂರು. ಪ್ರಕರಣದ ಸಂಪೂರ್ಣ ಮಾಹಿತಿ ಪಡೆದ ಮೋದಿ. ತುಂಗಾಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆಯಾಗದ ಹಿನ್ನೆಲೆ ತೆಲಂಗಾಣಕ್ಕೆ ಈ ಬಾರಿ ನೀರು ಕೊಡಲು ಕರ್ನಾಟಕ ಮನವಿ. ಎಂಬಿ ಪಾಟೀಲ್ ನಿಯೋಗದ ಮನವಿ ಸ್ಪಂದಿಸಿದ ತೆಲಂಗಾಣ. ಕುಲಭೂಷಣ್ರ ಮತ್ತೊಂದು ವಿಡಿಯೋ ರಿಲೀಸ್. ಕುಟುಂಬದ ಭೇಟಿ ಬಳಿಕ ಮೊನ್ನೆ ದೃಶ್ಯ ಬಿಡುಗಡೆ ಮಾಡಿದ ಪಾಕ್. ಒತ್ತಡ ಹೇರಿ ಜಾಧವ್ರಿಂದ ತಪ್ಪೊಪ್ಪಿಗೆ. ಕನ್ನಡ ಭಾಷೆ ಬೆಳೆಸಲು ನಾವೆಲ್ಲರೂ ಒಂದಾಗುವ ಅವಕಾಶ. ಕನ್ನಡಕ್ಕಾಗಿ ಓಟ ಮ್ಯಾರಥಾನ್ನಲ್ಲಿ ಭಾಗಿಯಾಗಿ ಕನ್ನಡ ಬೆಳೆಸಿ, ಕನ್ನಡ ಬೆಳೆಸಲು ಪ್ರಣತಿ ಸಂಘಟನೆ ಜೊತೆ ಕೈ ಜೋಡಿಸಿದೆ ನಿಮ್ಮ TV5. ಇದೇ ಹೊತ್ತಿನ ವಿಶೇಷ ಕನ್ನಡಕ್ಕಾಗಿ ಓಟ. ಕನ್ನಡ ಭಾಷೆ ಬೆಳೆಸಲು ವಿವಿಧ ಸಂಘ ಸಂಸ್ಥೆಗಳಿಂದ ಹಲವು ಪ್ರಯತ್ನಗಳು ನಡೆಯುತ್ತಲೇ ಇರುತ್ತೆ. ಅದರಂತೆ ಕನ್ನಡ ಪ್ರೇಮಿ ಯುವ IT ಇಂಜಿನಿಯರ್ಸ್ಗಳು ಗುಂಪು ಪ್ರಣತಿ ಕನ್ನಡ ಭಾಷೆಗಾಗಿ ಕನ್ನಡಕ್ಕಾಗಿ ಓಟ ಎಂಬ ಮ್ಯಾರಥಾನ್ ನಡೆಸಲು ಮುಂದಾಗಿದೆ. ನಮ್ಮ ಹೆಮ್ಮೆಯ ಕನ್ನಡ ಭಾಷೆಯು ಅಭಿಜಾತ ಭಾಷೆ ಎಂದು ಕೇಂದ್ರ ಸರ್ಕಾರದಿಂದಲೇ ಕರೆಯಲ್ಪಟ್ಟಿದೆ. ಕನ್ನಡ ನಮ್ಮ ಹೆಮ್ಮೆ, ಕನ್ನಡ ನಮ್ಮ ಶಕ್ತಿ. ಕನ್ನಡಕ್ಕಾಗಿ ನಾವೆಲ್ಲ ಒಂದಾಗೋಣ. ಇದೇ ಭಾನುವಾರ ಅಂದ್ರೆ ಜನವರಿ 7ರಂದು ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಕನ್ನಡಕ್ಕಾಗಿ ಓಟ ಮ್ಯಾರಥಾನ್ ನಡೆಯಲಿದೆ. ನೀವು ತಪ್ಪದೆ ಬನ್ನಿ. ಇದು ಕನ್ನಡ ಜಾಗೃತಿ ಕಾರ್ಯಕ್ರಮವಾಗಿದ್ದು ಪರಭಾಷಿಕರು ಸಹ ಪಾಲ್ಗೊಳ್ಳುತ್ತಾರೆ. ಪರಭಾಷಿಕರಿಗೆ ಕನ್ನಡ ಮತ್ತು ಕನ್ನಡ ಕಲಿಕೆ ಬಗ್ಗೆ ಅರಿವು ಮೂಡಿಸಲಾಗುವುದು. ಕನ್ನಡಕ್ಕಾಗಿ ಓಟ ಮ್ಯಾರಥಾನ್ಗೆ ನಿಮ್ಮ TV5 ಮಾಧ್ಯಮ ಸಹಭಾಗಿತ್ವ ವಹಿಸಿದ್ದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ದೇಶದೊಳ ಸಹಯೋಗದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಕನ್ನಡಕ್ಕಾಗಿ ಓಟದಲ್ಲಿ ಯಲಹಂಕದ ಬೆಳಕು ವಿಕಲಚೇತನ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳು ಕೂಡ ಪಾಲ್ಗೊಳ್ಳುತ್ತಾರೆ. ಟ್ರೋಲ್ ಹೈದ ಕಂಕಣ ಕನ್ನಡ ಗೊತ್ತಲ್ಲ, ದಿ ಗ್ರೀನ್ ಪಾತ್ ಕನ್ನಡ ಮನಸ್ಸುಗಳು ಕನ್ನಡಕ್ಕಾಗಿ ಒಂದಾಗಿದ್ದಾರೆ. ನಮ್ಮ ಕರ್ನಾಟಕ ಮೆಮ್ಸ್, ನಮ್ದು ಕನ್ನಡ, ಗಾಂಚಲಿ ಬಿಡಿ, ಕನ್ನಡ ಮಾತಾಡಿ, ಪಿನಾಟ, ಗ್ರೀನ್ ಗ್ಲೋಬಲ್ ಹಾಸ್ಪಿಟಲ್ಸ್ ಮತ್ತಿತರರು ಪ್ರಣತಿ ಜೊತೆ ಕನ್ನಡಕ್ಕಾಗಿ ಓಡಲು ತಯಾರಿದ್ದಾರೆ. ನೀವೆಲ್ಲರೂ ಬಂದು ನಮ್ಮೊಂದಿಗೆ ಈ ಓಟದಲ್ಲಿ ಪಾಲ್ಗೊಳ್ಳಿ. ಇದೇ ಜನವರಿ 7ರಂದು ಜನವರಿ 7 ಜನವರಿ 7 ಜನವರಿ 7ಕ್ಕೆ ಜನವರಿ 7 ಜನವರಿ 7 ಜನವರಿ 7ಕ್ಕೆ ಇದೇ ಜನವರಿ 7 ಜನವರಿ 7 ಜನವರಿ 7ಕ್ಕೆ ಜನವರಿ 7ನೇ ತಾರೀಕು ಜನವರಿ 7 ಜನವರಿ 7ಕ್ಕೆ ಜನವರಿ 7ನೇ ತಾರೀಕು ಜನವರಿ 7ನೇ ತಾರೀಕು ಜನವರಿ 7ನೇ ತಾರೀಕು ಜನವರಿ 7ಕ್ಕೆ ಜನವರಿ 7ನೇ ತಾರೀಕು ಕಬ್ಬನ್ ಪಾರ್ಕಿನಲ್ಲಿ ಪ್ರಣತಿ ಕನ್ನಡಕ್ಕಾಗಿ ಓಟ. ನಾನು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತಾ ಇದ್ದೀನಿ 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 ನಾನು ಬರ್ತೀನಿ ನಾನು ಬರ್ತಾ ಇದ್ದೀನಿ ನಾನು ಬರ್ತೀನಿ ನಾನು ಬರ್ತಿದ್ದೀನಿ ನಾನು ಬರ್ತಾ ಇದ್ದೆ ನಾನು ಬರ್ತಾ ಇದ್ದೀನಿ ನಾನು ಬರ್ತೀನಿ ಬರ್ತಾ ಇದ್ದೀನಿ ನಾನು ಬರ್ತಾ ಇದ್ದೀನಿ ನಾನು ಬರ್ತಿದ್ದೀನಿ ನಾನು ಬರ್ತಾ ಇದ್ದೀನಿ ನಾನು ಬರ್ತೀನಿ ನಾನು ಬರ್ತಿದ್ದೀನಿ ನಾನು ಬರ್ತಾ ಇದ್ದೀನಿ ನಾನು ಬರ್ತಾ ಇದ್ದೀನಿ ನಾನು ಬರ್ತಾ ಇದ್ದೀನಿ ನಾವೆಲ್ಲರೂ ಬರ್ತಾ ಇದೀವಿ. ನೀವು ಬನ್ನಿ ನೀವು ಬನ್ನಿ ಎಲ್ಲರೂ. ಓಕೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ನಮ್ಮ ಜೊತೆ ಕೀರ್ತಿ ಶಂಕರಘಟ್ಟ, ಬಿಗ್ ಬಾಸ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಕೀರ್ತಿ. ಹಾಗೆ ನಮ್ಮ ಜೊತೆ ಈಗ ಕನ್ನಡ ಓಟ ಆರ್ಗನೈಸರ್ಸ್ ಹರೀಶ್ ಇದ್ದಾರೆ. ಹರೀಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಚೇತನ್ ಕೂಡ ಇದ್ದಾರೆ. ಚೇತನ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾವು ಕೀರ್ತಿ ಶಂಕರಘಟ್ಟರಿಂದ ಪ್ರಾರಂಭ ಮಾಡೋಣ. ಕೀರ್ತಿ, ಸಾಮಾನ್ಯವಾಗಿ ನವೆಂಬರ್ ಬಂತು ಅಂದರೆ ಸಡನ್ನಾಗಿ ಅದು ಎಲ್ಲಿರುತ್ತೋ ಗೊತ್ತಿಲ್ಲ, ಕನ್ನಡ ಭಾಷೆ ಪ್ರೇಮ ಹೆಚ್ಚಾಗುತ್ತೆ. ಎಲ್ಲರೂ ಕೂಡ ಕನ್ನಡ ಕನ್ನಡ ಅಂತಾರೆ. ಆದರೆ ಪ್ರತಿಯೊಬ್ಬರ ಕನ್ನಡಿಗನ ಆಶಯ ಏನಂದರೆ ಪ್ರತಿದಿನ ಪ್ರತಿ ಕ್ಷಣ ಕನ್ನಡ ಭಾಷೆಯ ಪ್ರೇಮ ಹೆಚ್ಚಬೇಕು ಅನ್ನೋದು. ಏನು ಹೇಳ್ತೀರಾ ಕೀರ್ತಿ? ಕನ್ನಡ ಭಾಷೆ ನವಂಬರ್ಗೆ ಸೀಮಿತ ಅಲ್ಲ. ಅಂದರೆ ನಿಜವಾದ ಕನ್ನಡಾಭಿಮಾನಿಗೆ ಅಥವಾ ಕನ್ನಡವನ್ನು ಪ್ರೀತಿಸೋನಿಗೆ, ಕನ್ನಡವನ್ನು ತಾಯಿ ಅಂತ ಹೇಳೋನಿಗೆ ಒಂದು ತಿಂಗಳು ಬೇಕಾಗಿಲ್ಲ.
ಅವನಿಗೆ ಪ್ರತಿದಿನವೂ ಕನ್ನಡದ ಬಗ್ಗೆ ಅದೇ ಪ್ರೀತಿ ಇರುತ್ತೆ, ಅದೇ ಅಭಿಮಾನ ಇರುತ್ತೆ, ಅದೇ ಗೌರವ ಇರುತ್ತೆ. ಕನ್ನಡ ಭಾಷೆ ಕುರಿತು ಅಥವಾ ಈ ಮ್ಯಾರಥಾನ್ಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಷಯಕ್ಕೆ ಬೇರೆ ಬೇರೆ ಇನಿಷಿಯೇಟಿವ್ಗಳಿಗೆ ನಾವು ಮಾಡೋದನ್ನು ನಾವು ನೋಡಿದ್ದೀವಿ. ಆದರೆ ಕನ್ನಡಕ್ಕೋಸ್ಕರ ಒಂದು ಅದ್ಭುತವಾದ ಒಂದು ರೀತಿಯಲ್ಲಿ ಇದೊಂಥರ ಆಂದೋಲನ. ಹೇಗೆ ಅಂತಂದರೆ ಪ್ರಣತಿ ತಂಡ ಇರಬಹುದು, ಕನ್ನಡ ದೇಶದೊಳು ಇರಬಹುದು, ಅಥವಾ ಕರ್ನಾಟಕದ ಬೇರೆ ಬೇರೆ ಟ್ರಾಲ್ ಅಥವಾ ಮೀಮ್ಸ್ ಪೇಜ್ಗಳಿರಬಹುದು, ಎಲ್ಲ ಸೇರಿಕೊಂಡು ಒಂದು ಮಹತ್ವದ ಕೆಲಸ ಇದು. ಯಾಕಂತಂದರೆ ಒಂದು ಭಾಷೆಯನ್ನು ನಾನು ಸಹಜವಾಗಿ ಕೇಳಿದ್ದೀವಿ, ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅಂತ ಹೇಳೋದನ್ನು ಕೇಳಿದ್ದೀವಿ. ಕನ್ನಡವನ್ನು ಉಳಿಸೋಕೆ ಬೆಳೆಸೋಕೆ ಏನೂ ಇಲ್ಲ. 2000 ವರ್ಷಗಳ ಇತಿಹಾಸ ಇರುವ ಒಂದು ಭಾಷೆಯನ್ನು ಉಳಿಸೋಕೆ ಬೆಳೆಸೋಕೆ ಏನಿಲ್ಲ, ನಾವು ಬಳಸೋದನ್ನು ಆರಂಭಿಸ್ಬೇಕಷ್ಟೇ. ಆ ಬಳಸುವ ನಿಟ್ಟಿನಲ್ಲಿ ಯಾಕೆ ಬಳಸಬೇಕು, ಹೇಗೆ ಬಳಸಬೇಕು, ಎಲ್ಲಿ ಬಳಸಬೇಕು, ಎಷ್ಟು ಬಳಸಬೇಕು ಅನ್ನೋದನ್ನು ಅರ್ಥ ಮಾಡಿಸುವ ಸಲುವಾಗಿ ಬರೀ ಕನ್ನಡ ಭಾಷಿಕರಿಗೆ ಮಾತ್ರ ಅಲ್ಲ, ಕನ್ನಡ ನಾಡಿಗೆ ಕಾಲಿಡುವ ಪ್ರತಿಯೊಬ್ಬ ವ್ಯಕ್ತಿಯು, ಬೆಂಗಳೂರಿಗೆ ಕಾಲಿಟ್ಟು ಕಾವೇರಿ ನೀರು ಕುಡಿಯುವ ಪ್ರತಿಯೊಬ್ಬನೂ ಕನ್ನಡಿಗನೇ. ಆ ಅಭಿಮಾನ ಇದ್ದ ಪ್ರತಿಯೊಬ್ಬರು ಈ ಊಟದಲ್ಲಿ ಪಾಲ್ಗೊಳ್ಳಬೇಕು. ಇದೊಂದು ಅದ್ಭುತವಾದ ಇನಿಷಿಯೇಟಿವ್. ಈ ಒಂದು ಕಾರ್ಯಕ್ರಮದಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಓಟವನ್ನು ಯಶಸ್ವಿಗೊಳಿಸಬೇಕು ಅನ್ನೋದು ನಮ್ಮ ಆಸೆ. ಓಕೆ ಹರೀಶ್, ಈಗ ಸಾಮಾನ್ಯವಾಗಿ ನಾವು ಮ್ಯಾರಥಾನ್ಗಳೆಲ್ಲ ಜಾಸ್ತಿ ನಡೀತಾ ಇರುತ್ತೆ ನಮ್ಮ ಬೆಂಗಳೂರಿನಲ್ಲಿ. ಆಗಾಗ ಈಗ ಮೊದಲೇದಾಗಿ ಕನ್ನಡಕ್ಕಾಗಿ ಒಂದು ಓಟವನ್ನು ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ TV5 ನಿಮ್ಮ ಜೊತೆ ಕೈ ಜೋಡಿಸಿದೆ. ಖಂಡಿತ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಬೇಕು. ಒಂದು ನಿಮ್ಮ ಎಷ್ಟು ಗಂಟೆಗೆ ಇದು ಪ್ರಾರಂಭವಾಗುತ್ತೆ ಮತ್ತು ಇದನ್ನು ಯಾಕೆ ನೀವು ಮಾಡಬೇಕು ಅಂತ ಅನಿಸ್ತು ಕನ್ನಡ ಓಟ? ಇವಾಗ ನೋಡ್ತಾ ಇರ್ಬೋದು, ಮ್ಯಾರಥಾನ್ ಪ್ರತಿಯೊಂದು ವಿಚಾರಕ್ಕೆ ಹೋಗುತ್ತೆ. ಈಗ ಕ್ಯಾನ್ಸರ್ ಅವೇರ್ನೆಸ್ಗೆ, ಕಿಡ್ನಿ ಅವೇರ್ನೆಸ್ಗೆ, ಸ್ಟ್ರೋಕ್ ಅವೇರ್ನೆಸ್ಗೆ, ಪ್ರತಿಯೊಂದಕ್ಕೂ ಹೋಗುತ್ತೆ. ಬಟ್ ಭಾಷೆಗೆ ಎಲ್ಲೂ ಮಾಡಿಲ್ಲ. ಮೊದಲನೇದಾಗಿ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಭಾಷೆಗೋಸ್ಕರ ಮಾಡ್ತಾರಂಥದ್ದು ಮ್ಯಾರಥಾನ್. ಅದೊಂದು ತಲೆಯಲ್ಲಿ ಬಂತು, ಮ್ಯಾರಥಾನ್ ಮಾಡೋಣ ಅಂದರೆ. ಮ್ಯಾರಥಾನ್ ಅಂದರೆ ಎಲ್ಲರಿಗೂ ಅಟ್ರಾಕ್ಷನ್ ಇರುತ್ತೆ. ಅಂದರೆ ನಾನು ರನ್ ಮಾಡ್ಬೇಕು, ಆ ರನ್ನಲ್ಲಿ ಒಂದು ಅವೇರ್ನೆಸ್ ಮಾಡೋಣ ಅಂತೇಳಿ ಒಂದು ತಲೆಯಲ್ಲಿ ಬಂತು. ಅದಕ್ಕೆ ಒಂದು ಕನ್ನಡಕ್ಕಾಗಿ ಓಟ ಅಂತೇಳಿ ಒಂದು ಮ್ಯಾರಥಾನ್ ಮಾಡೋಣ ಅಂತ ಒಂದು ಡೇಟ್ ಫಿಕ್ಸ್ ಮಾಡಿ ಈ ಥರ TV5 ಕೇಳ್ಕೊಂಡಾಗ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅದು ಇವಾಗ ಬೆಳಗ್ಗೆ 5:45ಗೆ ಸ್ಟಾರ್ಟ್ ಆಗುತ್ತೆ. 5:45 ಸ್ಟಾರ್ಟ್ ಆಗುತ್ತೆ. 6:15 6:15ಗೆ ಸ್ಟಾರ್ಟ್ ಆಗೋಂಥದ್ದು. ಮುಂಚೆ ಒಂದು ½ ಅವರ್ ವಾರ್ಮ್ ಸೆಷನ್ ಎಲ್ಲ ಇರುತ್ತೆ. ಓಕೆ, ಮತ್ತೆ ಎಷ್ಟು ಜನ ಈಗಾಗಲೇ ಎನ್ರೋಲ್ ಮಾಡ್ಕೊಂಡಿದ್ದಾರೆ? ಈಗ 1,500 ಜನ ನೋಂದಾಯಿಸ್ಕೊಂಡಿದ್ದಾರೆ. ಇವತ್ತಿಗೆ ಲಾಸ್ಟ್ ಆಗುತ್ತೆ ಅದು. ಓಕೆ ಚೇತನ್ ಅವರೇ, ಏನು ಹೇಳ್ತೀರಾ ಇದ್ರ ಬಗ್ಗೆ, ಈ ಓಟದ ಬಗ್ಗೆ? ನನಗೆ ಸ್ಟಾರ್ಟಿಂಗ್ ಹರೀಶ್ ಹೇಳಿದಾಗ ಇದೆಲ್ಲ ವರ್ಕ್ ಆಗುತ್ತಾ ಗುರು, ನಾವು ಹೆಂಗೆ ಗುರು ಇನಿಷಿಯೇಟಿವ್ ತೊಗೋಬೇಕು ಅನ್ನೋ ಥರನೇ ಟಾಕ್ಸ್ ಆಯಿತು ಫಸ್ಟು. ಆಮೇಲೆ ಹೋಗ್ತಾ ಹೋಗ್ತಾ ನಾವು ನ್ಯೂ ಇಯರ್ ಹೊಸ ವರ್ಷಕ್ಕೂ ಬ್ರಿಗೇಡಲ್ಲೆಲ್ಲನೂ ಇದೊಂದು ಅಭಿವೃದ್ಧಿ ಮೂಡಿಸಿದ್ವಿ. ಅಲ್ಲಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂತು. ಸೊ ಆಯಿತು, ಮಾಡೋಣ, ಎಲ್ಲರೂ ಕೈ ಜೋಡಿಸೋಣ, ನಮ್ಮನ್ನು ನೋಡಿ ಇನ್ನೊಂದಷ್ಟು ಜನ ಇನ್ಸ್ಪೈರ್ ಆಗ್ಬೋದು, ಸೊ ಮಾಡ್ಬೋದು ಅನ್ನಿಸ್ತು. ತುಂಬ ಎನ್ಕ್ವೈರೀಸ್ ಅಂತೂ ಇನ್ನೂ ಚೆನ್ನಾಗೇ ಬರ್ತಾ ಇದೆ, ರಿಜಿಸ್ಟ್ರೇಷನ್ಸ್. ಸೊ ಇವತ್ತು ಲಾಸ್ಟ್ ಆಗ್ಬೋದು ಮೋಸ್ಟ್ಲಿ. ಹೌದು, ಮೊದಲೇ ಬಾರಿಗೆ ಇದು ಮಾಡ್ತಾ ಇರೋದು. ಸಹಜವಾಗಿ ಎಲ್ರಿಗೂ ಕೂಡ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ಹೇಳಬಹುದು. ಇಷ್ಟು ದಿನ ಕನ್ನಡ ಭಾಷೆ ಅಂತ ಹೇಳ್ತಾ ಇದ್ರು, ಕನ್ನಡ ಪ್ರೀತಿ ನವೆಂಬರ್ ಮಾತ್ರ ಇತ್ತು. ಆದರೆ ಈಗ ಒಂದು ಜನವರಿನಲ್ಲೂ ಕೂಡ ಕನ್ನಡಕ್ಕಾಗಿ ಓಟವನ್ನು ಮಾಡ್ತಾ ಇದ್ದೀರಾ. ಪ್ರತಿಯೊಬ್ಬರು ಕನ್ನಡಿಗರು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಅಷ್ಟೇ ಅಲ್ಲ, ಅಂದರೆ ಬೇರೆ ರಾಜ್ಯಗಳಿಂದ ಬಂದವ್ರಿಗೂ ಕೂಡ ಇಲ್ಲಿ ಅವಕಾಶ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಈಗಾಗಲೇ ಬೇರೆ ರಾಜ್ಯದಿಂದ ಬಂದವರು ಇದ್ರ ಬಗ್ಗೆ ಏನಾದರೂ ಮಾತಾಡಿದ್ದಾರಾ, ಎನ್ರೋಲ್ ಮಾಡಿದ್ದಾರಾ? ಈ ಥರ ವಿಶೇಷವಾಗಿ ಅಂತಂತಂದರೆ 60% ಭಾಗ ಪರಭಾಷಿಕರನ್ನೇ ರಿಜಿಸ್ಟರ್ ಮಾಡುವಂಥದ್ದು. ಕನ್ನಡಿಗರಿಗಿಂತ ಹೆಚ್ಚಾಗಿ ಅವ್ರಿಗೇನೆ. ಇಲ್ಲಿ ಏನಂತಂದರೆ ಅವರಿಗೆ ಹೆಚ್ಚಿಗೆ ಆಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ, ಇಲ್ಲಿ ಬೆಂಗಳೂರಲ್ಲಿ ಇರೋಕ್ಕೆ ಕನ್ನಡ ಎಷ್ಟು ಬೇಕು ಅವ್ರಿಗೆ, ಬೇಸಿಕ್ ಸೆನ್ಸ್ ಕನ್ನಡದ ಬಗ್ಗೆ, ಅಂದರೆ ಕನ್ನಡಕ್ಕೆ ವ್ಯವಹರಿಸೋಕ್ಕೆ ಏನು ಬೇಕು ಕನ್ನಡ ಜ್ಞಾನ, ಅದನ್ನು ತಿಳಿಸುವಂಥ ಪ್ರಯತ್ನ ಆಗ್ತದೆ. ಅಲ್ಲಿ ಒಂದು ಸೆಷನ್ಸು ಇದೆ ಕನ್ನಡದ ಬಗ್ಗೆ, ಅವ್ರಿಗೆ ಏನು ಬೇಕು ಬೇಸಿಕ್ ಸೆನ್ಸ್ ಇಲ್ಲಿ ಬೆಂಗಳೂರಲ್ಲಿ ಬದುಕೋಕ್ಕೆ, ಅದನ್ನು ಕಲಿಸುವಂಥ ಪ್ರಯತ್ನ ಮಾಡ್ತೀವಿ. ಓಕೆ ಕೀರ್ತಿ, ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ, ಬೇರೆ ರಾಜ್ಯಗಳಿಂದ ಬರ್ತಾರೆ, ಅವರು ನಮ್ಮ ಭಾಷೆಯನ್ನು ಕಲಿಯೋದೂ ಇಲ್ಲ, ಅದ್ರ ಬಗ್ಗೆ ಒಂದು ಗೌರವವನ್ನು ತೋರಿಸಲ್ಲ ಅಂತ. ಮೊದಲನೇದಾಗಿ ಹೇಳಬೇಕು ಅಂದರೆ ಎಷ್ಟೊಂದು ಜನ ಕನ್ನಡಿಗರೇ ಕನ್ನಡ ಭಾಷೆಯನ್ನು ಮಾತಾಡೋದಿಲ್ಲ. ನೀವು ಗಮನಿಸಿರಬಹುದು ಇದನ್ನು. ಇಲ್ಲಿ ಸಮಸ್ಯೆ ನಮ್ಮದೇ, ನಾವು ಬೇರೆಯವ್ರಿಗೆ ದೂಷಿಸೋಕ್ಕಾಗಲ್ಲ. ಯಾಕಂತಂದರೆ ಒಂದು ಕಾಲೇಜ್ ಇರುತ್ತೆ, ಲೆಕ್ಚರ್ ಪಾಠ ಮಾಡ್ದೇ ಮಕ್ಕಳು ಪಾಸ್ ಆಗಬೇಕು ಅಂದರೆ ಆಗಲ್ಲ. ಹಾಗೆ ನಾವು ಕನ್ನಡದವ್ರು ಅವ್ರಿಗೆ ಕನ್ನಡ ಹೇಳ್ಕೊಡ್ದೇನೆ ಅವ್ರು ಕನ್ನಡ ಕಲಿಬೇಕು ಅಂದರೆ ಅದಾಗಲ್ಲ. ಭಾಷೆ ಅನ್ನದ ಭಾಷೆ ಆಗಬೇಕು ಮೊದಲು. ಅದ್ರ ಜೊತೆಗೆ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಬೇಕು. ಅಂದರೆ ನಿಮಗೆ ತಮಿಳ್ನಾಡಿನಲ್ಲಿ ಒಂದು ಸೊಪ್ಪು ಮಾರೋರಿಂದ ಹಿಡಿದು ITBTಯ ತನಕ ಹೋದರೆ, ಒಂದು ಪಬ್ಗೆ ಹೋದರೆ ಪ್ರತಿಯೊಂದು ಕಡೆಯೂ ತಮಿಳಲ್ಲೇ ಮಾತಾಡ್ತಾರೆ, ತಮಿಳಲ್ಲೇ ಆರ್ಡರ್ಸ್ ತೊಗೋತಾರೆ, ತಮಿಳಲ್ಲೇ ನಿಮಗೆ ಅಡ್ರೆಸ್ ಹೇಳ್ತಾರೆ, ತಮಿಳಲ್ಲೇ ನಿಮಗೆ ಪ್ರತಿಯೊಂದನ್ನು ಅರ್ಥ ಮಾಡಿಸ್ತಾರೆ. ಒಬ್ಬ ವ್ಯಕ್ತಿ ತಮಿಳ್ನಾಡಿಗೆ ಹೋದರೆ 3 ತಿಂಗಳಲ್ಲಿ ತಮಿಳು ಕಲಿತಾನೆ, ಆಂಧ್ರಾಗೆ ಹೋದರೆ 3 ತಿಂಗಳಲ್ಲಿ ತೆಲುಗು, ಗುಜರಾತ್ಗೆ ಹೋದರೆ 3 ತಿಂಗಳಲ್ಲಿ ಗುಜರಾತಿ, ಮಹಾರಾಷ್ಟ್ರಕ್ಕೆ ಹೋದರೆ 3 ತಿಂಗಳಲ್ಲಿ ಮರಾಠಿ. ಯಾಕೆ ಕಲಿತಾನೆ ಅಂತಂದರೆ ಆ ಭಾಷೆಯನ್ನು ಕಲಿದಿದ್ರೆ ಅವನಿಗೆಲ್ಲ ಅನ್ನಕ್ಕೆ ಕಷ್ಟ ಆಗುತ್ತೆ, ಅನಿವಾರ್ಯತೆ ಬದುಕೋದು ಕಷ್ಟ ಆಗುತ್ತೆ. ಕರ್ನಾಟಕದವರು ವಿಶಾಲ ಮನಸ್ಸಿನವರು,
ಎಷ್ಟು ವಿಶಾಲ ಅಂತಂದರೆ ನಮಗೆ ಆ ಭಾಷೆ ಬರಲಿಲ್ಲ, ಕೊನೆಗೆ ಒಂದು ಭೋಜ್ಪುರಿಯಲ್ಲಿ ಅಡ್ರೆಸ್ ಕೇಳಿದ್ರೆ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ನಾವು ಭೋಜ್ಪುರಿಯಲ್ಲಿ ಅಡ್ರೆಸ್ ಹೇಳ್ತೀವಿ ಅಷ್ಟೇ, ಬಿಟ್ಟರೆ ಅವನಿಗೆ ಕನ್ನಡ ಕಲಿಸೋ ಪ್ರಯತ್ನವನ್ನು ನಾವು ಮಾಡೋದಿಲ್ಲ. ಅದು ನಮ್ಮ ಮೊದಲ ವೀಕ್ನೆಸ್. ನಾವು ಹೇಳ್ತಿರೋದು ಇವತ್ತೊಬ್ಬ ವ್ಯಕ್ತಿ ಎಲ್ಲೋ ಮಹಾರಾಷ್ಟ್ರದಿಂದ ಬಂದಿಯಾನೆ, ಅವನಿಗೆ ನೀನು ಕನ್ನಡದಲ್ಲೇ ಮಾತಾಡಬೇಕು ಅಂತ ಹೇರ್ತಾ ಇಲ್ಲ. ಒಂದು ಅರ್ಥ ಮಾಡ್ಕೋಬೇಕು, ಕನ್ನಡ ದೇಶದಲ್ಲಿರ್ಬೋದು, ನಾವಿರಬಹುದು ಅಥವಾ ಕನ್ನಡ ಮನಸ್ಸುಗಳಿರಬಹುದು, ಯಾರೇ ಪ್ರತಿಯೊಂದು ವೇದಿಕೆಗಳು ಏನು ಹೇಳುತ್ತೆ ಅಂತಂದರೆ ನಾವು ಕನ್ನಡವನ್ನೇ ಮಾತಾಡಿ ಅಂತ ಎಲ್ಲೂ ಹೇಳಲ್ಲ, ಕನ್ನಡವನ್ನೂ ಮಾತಾಡಿ ಅಂತ ಹೇಳ್ತೀವಿ. ಎರಡಕ್ಕೂ ವ್ಯತ್ಯಾಸ ಇದೆ. ಕನ್ನಡವನ್ನೂ ಮಾತಾಡಿ ಅಂದರೆ ನೀವು ಯಾವುದಾದ್ರೂ ಭಾಷೆಗಳನ್ನು ಮಾತಾಡಿ, ನಿಮ್ಮ ಭಾಷೆಯ ಬಗ್ಗೆ ನಿಮಗೆ ಪ್ರೀತಿ ಇರಲಿ, ಗೌರವ ಇರಲಿ. ಅವರವರ ಮಾತೃಭಾಷೆ ಬಗ್ಗೆ ಪ್ರತಿಯೊಬ್ಬರಿಗೂ ಅಭಿಮಾನ ಇರುತ್ತೆ, ಗೌರವ ಇರುತ್ತೆ. ನಮಗೂ ಅವರ ಮಾತೃಭಾಷೆಯ ಬಗ್ಗೆ ಗೌರವ ಇದೆ. ನಾವು ತಮಿಳ್ನಾಡಿಗೆ ಹೋದರೆ ಖಂಡಿತವಾಗ್ಲೂ ತಮಿಳನ್ನು ಗೌರವಿಸ್ತೀವಿ, ಆಂಧ್ರಾಗೆ ಹೋದರೆ ತೆಲುಗುನ ಗೌರವಿಸ್ತೀವಿ, ಕೇರಳಕ್ಕೆ ಹೋದರೆ ಮಲಯಾಳಮನ್ನು ಗೌರವಿಸ್ತೀವಿ. ಆದರೆ ಕನ್ನಡ ನಾಡಿಗೆ ಬಂದಾಗ ನಿಮಗೆ ಇಲ್ಲಿನ ಅನ್ನ, ಇಲ್ಲಿನ ಗಾಳಿ ಬೇಕು, ಇಲ್ಲಿನ ಸಂಬಳ ಬೇಕು, ಲಾಸ್ಟಿಗೆ ಇಷ್ಟ ಆದರೆ ಇಲ್ಲಿನ ಹುಡುಗಿನೇ ಮದುವೆಯಾಗಿ ಇಲ್ಲೇ ಮಕ್ಕಳು ಮಾಡ್ಕೊಂಡು ಇಲ್ಲೇ ಸೈಟ್ ತೊಗೊಂಡು ಇಲ್ಲೇ ಮನೆ ಕಟ್ಕೊಂಡು ಸೆಟ್ಲಾಗಕ್ಕೆ ಎಲ್ಲದಕ್ಕೂ ಕರ್ನಾಟಕ ಬೇಕು, ಇಲ್ಲಿನ ನೆಲ ಜಲ ಬೇಕು. ಆದರೆ ಇಲ್ಲಿನ ಭಾಷೆ ಬೇಡ. ಭಾಷೆ ಅನ್ನೋ ವಿಚಾರಕ್ಕೆ ಬಂದಾಗ ನಾವು ರೇಸಿಸ್ಟ್ ಥರಗಳ ಕಾಣಕ್ಕೆ ಶುರು ಮಾಡಿಬಿಡ್ತೀವಿ. ನಾವು ಹೇಳೋದು ಯಾರೇ ಆಗಲಿ, ಈಗ ನಾನಾಗಿರ್ಬೋದು, ಹರೀಶ್ ಆಗಿರ್ಬೋದು, ಯಾರೇ ಆದ್ರೂ ನಾವು ಎಲ್ಲೋ ಒಂದು ಕಡೆ ಹೋಗಿ ಯಾರೋ ರೋಡಲ್ಲಿ ಹೋಗ್ತಿರೋನ್ನ ಕರೆದ್ಬಿಟ್ಟು ಏನಪ್ಪ ನಿಂಗೆ ಕನ್ನಡ ಬರಲ್ವಾ ಅಂತ ಕೇಳಿ, ಅವ್ನು ಕನ್ನಡ ಬರಲ್ಲ ಅಂದರೆ ನಾವು ಕಪಾಳಕ್ಕೆ ಹೊಡೆಯಲ್ಲ. ಅವ್ನು ಸುಮ್ಮನೆ ಹೋಗ್ದೇನೆ ಕನ್ನಡದವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಂಡು ಹೋದಾಗ ನಾವು ಕರೆದು ಕೇಳ್ತೀವಿ, ಯಾಕಪ್ಪ ಹಂಗೆ ಮಾತಾಡ್ತೀಯಾ ಅಂತ. ನಾವು ಅವಾಗ ಕೆಟ್ಟವ್ರ ಥರ ಕಾಣ್ತೀವಿ. ಕನ್ನಡ ಭಾಷೆಯನ್ನು ನಾವು ತಾಯಿ ಅಂತೀವಿ ಅಂತಾದರೆ, ಕನ್ನಡ ನನ್ನ ತಾಯಿಗೆ ಯಾರಾದರೂ ರೋಡಲ್ಲಿ ಹೋಗ್ಬೇಕಾದ್ರೆ ಚುಡಾಯಿಸೋರು ನಾನು ಬಿಡ್ತೀನ? ಬಿಡಲ್ಲ. ಅಟ್ ದ ಸೇಮ್ ಟೈಮ್ ಅದೇ ಥರ ಯಾವುದೇ ಒಂದು ಹೆಣ್ಮಗು ರಸ್ತೆಯಲ್ಲಿ ಹೋಗ್ತಾ ಇದ್ರೆ ನಾವು ಬಿಡಲ್ಲ ಅಲ್ವಾ? ಕನ್ನಡನ್ನ ನಾವು ಕನ್ನಡ ಅಮ್ಮ ಅಂತ ಕರಿತೀವಿ ಅಂತಂದರೆ, ವಿಶ್ವದಲ್ಲಿ ಏಕೈಕ ಭಾಷೆ, ಒಂದು ಭಾಷೆಗೆ ದೇವತೆಯ ರೂಪ ಕೊಟ್ಟು ಅವಳನ್ನು ಪೂಜೆ ಮಾಡಿ, ಅವಳಿಗೆ ಹಾರ ಹಾಕಿ, ಅವಳಿಗೆ ಕುಂಕುಮ ಇಟ್ಟು, ಅವಳನ್ನು ಆರತಿ ಬೆಳಗಿ ತಾಯಿ ಭುವನೇಶ್ವರಿ ಅಂತ ಪೂಜೆ ಮಾಡುವ ಏಕೈಕ ಭಾಷೆ ಕನ್ನಡ ಭಾಷೆ. ಅದು ನಮ್ಮ ಭಾಷೆಯ ಹೆಮ್ಮೆ. ನಾವು ಹೇಳೋದು ಯಾಕೆ, ನಾವು ಎಲ್ಲ ಭಾಷೆಯನ್ನು ಗೌರವಿಸ್ತೀವಿ, ಎಲ್ಲ ಭಾಷೆಯನ್ನು ಪ್ರೀತಿಸ್ತೀವಿ, ನಮ್ಮ ಭಾಷೆಯನ್ನು ಆರಾಧಿಸ್ತೀವಿ. ಅದು ನಮ್ಮ ವೀಕ್ನೆಸ್ ಅಲ್ಲ. ನೀವೇನು ಅನ್ಕೋತೀರಾ ಅಂತಂದರೆ, ನೀವು ಎಲ್ಲ ಕನ್ನಡ 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 ಅಂತ ನಾವು ಹೇಳಲ್ಲಪ್ಪ. ಕನ್ನಡಕ್ಕೆ ನಾವಿವತ್ತು ಕನ್ನಡಕ್ಕಾಗಿ ಓಟ ಮಾಡಬೇಕಾಗಿರೋದು ಯಾಕೆ ಪರಿಸ್ಥಿತಿ ಬಂದಿದೆ ಅಂತಂದರೆ, ಇಲ್ಲಿನ ಪರಿಸ್ಥಿತಿ ಹಂಗೆ ನಿರ್ಮಾಣ ಆಗಿದೆ. ಕನ್ನಡ ಮಾತಾಡೋಕ್ಕೆ ನಿಮ್ಗೆ ಅವಮಾನ, ಕನ್ನಡ ಮಾತಾಡೋಕ್ಕೆ ಹಿಂಜರಿಕೆ. ಯಾಕೆ? ಆ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು. ಎಲ್ಲ ಭಾಷೆಗಳಿಗೂ ಅದರದ್ದೇ ಆದ ಸ್ಥಾನ ಮಾನ ಎಲ್ಲವೂ ಇದೆ. ಹಾಗೆ ಕನ್ನಡ ಭಾಷೆಗೂ ಅದರ ಇತಿಹಾಸ ಇದೆ. 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ. ಅಣ್ಣ ಅವರು, ಶಂಕರನಾಗ್, ವಿಷ್ಣುವರ್ಧನ್ ಅಂತಹ ಮಹಾನ್ ನಟರು ಹುಟ್ಟಿರೋ ನಾಡಿದ್ದು. ವಿಶ್ವಮಟ್ಟದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿರೋ ಭಾಷೆ ಇದು. ಈ ಭಾಷೆಗೆ ನಾವು ಅಭಿಮಾನದಿಂದ ಮಾತಾಡೋಕ್ಕೇನು? 26 ಅಕ್ಷರ ಇದೆ ಅದರಲ್ಲಿ, ಒತ್ತಕ್ಷರ ಇಲ್ಲ, ಒತ್ತು ದೀರ್ಘ ಇಲ್ಲ. ಇಂಗ್ಲೀಷ್ ಭಾಷೆನ ಅಷ್ಟು ವ್ಯಾಮೋಹಿಸ್ತೀರಿ. 49 ವರ್ಣಮಾಲಾಕ್ಷರದ ಜೊತೆಗೆ ಒತ್ತು ದೀರ್ಘ, ಒಟ್ರಸುಳಿ, ಕೊಂಬು, ದೀರ್ಘ, ವ್ಯಾಕರಣ, ಗಣ ಮಾತ್ರ ಎಲ್ಲ ಇರೋ ನಮ್ಮ ಭಾಷೆ. ಬರೆದನ್ನು ಓದುವ ಹಾಗೆ, ಓದುದನ್ನು ಬರೆಯುವ ಹಾಗೆ ಇರುವ ಏಕೈಕ ವಿಶ್ವದ ಭಾಷೆ ನಮ್ಮದು. ಅದನ್ನು ಮಾತಾಡೋಕೆ ಅವಮಾನ ಯಾಕೆ ನಿಮಗೆ ಅನ್ನೋದನ್ನು ಅರ್ಥ ಮಾಡಿಸುವ ಸಲುವಾಗಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇರೋದು. ಈ ನಿಟ್ಟಿನಲ್ಲಿ ನಾನು ಹೇಳ್ತಿರೋದು 1500 ಜನ ರಿಜಿಸ್ಟರ್ ಆಗಿದ್ದಾರೆ ಅಂದರೆ ಕರ್ನಾಟಕದಲ್ಲಿ, ಅದು ಬೆಂಗಳೂರಿನಲ್ಲಿ. ನಾವು ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದೀವಿ. 1.5 ಕೋಟಿ ಜನ ಇದ್ದಾರೆ. 1.5 ಕೋಟಿ ಜನಕ್ಕೆ 1,500 ಜನ ಅಲ್ಲ, ಇದನ್ನು ಸಾವಿರಾರು ಜನ, ಲಕ್ಷಾಂತರ ಜನ ಬಂದ್ಬಿಟ್ಟು ಇದರಲ್ಲಿ ಭಾಗಿಯಾಗಬೇಕು. ಅವರುಗಳು ಇದು ನನ್ನ ಕಾರ್ಯಕ್ರಮ ಅಥವಾ ಇವರ ಕಾರ್ಯಕ್ರಮ ಅಥವಾ ಮತ್ತೊಬ್ಬರ ಕಾರ್ಯಕ್ರಮ, ನಮ್ಮ ಓಟ ಇದು, ನಮ್ಮ ಓಟ. ಅದನ್ನ ಅರ್ಥ ಮಾಡ್ಕೊಂಡು ಜನಗಳು ಬರಬೇಕು ಅನ್ಸುತ್ತೆ. ಓಕೆ ಹರೀಶ್, ಸಾಮಾನ್ಯವಾಗಿ ಎಲ್ರಿಗೂ ಕೇಳುವಂತ ಪ್ರಶ್ನೆ, ಒಂದಿನದಲ್ಲಿ ಓಡ್ಬಿಟ್ಟು ನಾವು ಕನ್ನಡ ಕಲಿಯೋಕೆ ಸಾಧ್ಯನಾ ಅಂತ. ಆ ಓಟದಲ್ಲಿ ನೀವೆಲ್ಲ ಏನೇನು ಏನ್ ಮಾಡಬೇಕು ಅಂತ ಇದ್ದೀರಾ ಆ ಓಟದಲ್ಲಿ? ಮತ್ತೆ ಕೆಲವರು ಹೇಳ್ತಾರೆ ಒಂದಿನ ಮಾತ್ರ ಕನ್ನಡ, ಇವಾಗ ನಾವು ನವೆಂಬರ್ ಬಂತು ಅಂದ್ರೆ ಬರೀ ನವೆಂಬರ್ ತಿಂಗಳು ಅಂತ ಹೇಳ್ತೀರಿ. ಸೊ ಮುಂದೆ ಏನೆಲ್ಲ ಮಾಡ್ಕೋಬೇಕು ಅಂತ ಇದ್ದೀರಾ ಕನ್ನಡ ವಿಚಾರವಾಗಿ? ಇದು ಒಂದಿನದ ಅಭಿಯಾನ ಅಲ್ಲ, ಪ್ರತಿದಿನನೂ ಮಾಡ್ತೀವಿ. ಅದು ಇದು ಸ್ಪೆಷಲ್ ಆಗಿ ಒಂದ್ ದಿವಸ ನೋಡೋಣ. ಮೊದಲೇ ಸಲ ಮಾಡ್ತಾ ಇದ್ದೀರಾ? ಇಲ್ಲ, ಮುಂಚೆಯಿಂದನೂ ಮಾಡ್ತಾ ಇದೀವಿ. ಬಟ್ ಮ್ಯಾರಥಾನ್ಗೆ ಇದು ಮೊದಲನೇ ಸಾರಿ ಮಾಡ್ತಾರೆ. ಅಂದ್ರೆ ಬೇರೆ ಅಭಿಯಾನಗಳೆಲ್ಲ ಕನ್ನಡ ಕಲಿಸಿ, ಅಂದ್ರೆ ಕನ್ನಡ ಹೇಳ್ತಾ ಇದ್ರಲ್ಲ, ಕನ್ನಡ ಬೆಳೆಸೋದು ಬೇಡ, ಉಳಿಸೋದು ಬೇಡ, ಮೊದಲು ಕನ್ನಡ ಬಳಸಿ, ಕನ್ನಡ ಕಲಿಸಿ, ಕನ್ನಡ ಕಲಿಕೆ ಅನಿವಾರ್ಯತೆ ಸೃಷ್ಟಿ ಮಾಡ್ಬೇಕು ಇಲ್ಲಿ. ಯಾಕೆಂದ್ರೆ ಅವ್ರ ಭಾಷೆ ಕೇಳ್ತಾರೆ, ಅವ್ರ ಭಾಷೆಯಲ್ಲಿ ಉತ್ತರ ಕೊಡ್ತೀವಿ. ಅದು ಅವ್ರ ಕನ್ನಡ ಕಲಿಯಕ್ಕೆ ಟ್ರೈನೇ ಮಾಡಲ್ಲ, ಅವರಿಗೆ ಅನಿವಾರ್ಯತೆ ಸೃಷ್ಟಿ ಮಾಡಕ್ಕೆ ಬಿಡಲ್ಲ. ನಾವು ಅವ್ರ ಭಾಷೆಯಲ್ಲಿ ಹೇಳ್ಬಿಟ್ಟು ಇದು ಮಾಡ್ತೀವಿ. ಆ ಥರ ಒಂದು ಅಭಿಯಾನ ಮಾಡ್ತೀವಿ. ಅದು ಮೊದಲನೇ ಬಾರಿಗೆ ಮ್ಯಾರಥಾನ್ ಮಾಡ್ತಾರಂಥದ್ದು. ಅಲ್ಲಿ ಕನ್ನಡ ಗೊತ್ತಿಲ್ಲ .com, ಅವ್ರು ಕನ್ನಡ ಗೊತ್ತಿಲ್ಲ ಅವ್ರ ಕಡೆಯಿಂದ ಪರಭಾಷಿಕರಿಗೆ ನಮ್ಮ ಸಂಗೀತದ ಮೂಲಕ ಕನ್ನಡ ಹೇಳ್ಕೊಡುವಂಥ ಒಂದು ವ್ಯವಸ್ಥೆ ಆಗಿದೆ. ಅಂದರೆ ಅವ್ರಿಗೇನು ಎಂಟರ್ಟೈನ್ಮೆಂಟು, ಸುಮ್ಮನೆ ಏನೋ ಪಾಠ ಥರ ಮಾಡಿದರೆ ಅವ್ರಿಗೆ ತಲೆಯಲ್ಲಿ ಹೋಗಲ್ಲ. ಅದು ಸಂಗೀತ ಮೂಲಕ ಒಂದು ಕನ್ನಡ ಪಾಠ ಹೇಳ್ಕೊಡುವಂಥದ್ದು. ಮತ್ತು ಕನ್ನಡಿಗರಲ್ಲಿ ಒಂದು ಜಾಗೃತಿ, ನೀವು ಎಲ್ಲಿ ಕನ್ನಡ ಕಳೆದೋಗ್ತಿದ್ಯಪ್ಪ, ಉಳಿಸ್ಕೊಳ್ಳಿ, ಕನ್ನಡ ಬಳಸಿ ಅನ್ನೋದು ಅವರಿಗೆ ಒಂದು ಅನಿವಾರ್ಯ ಸೃಷ್ಟಿ ಮಾಡೋಕ್ಕೆ ಅವರಿಗೊಂದು ಅಭಿಯಾನ ಮಾಡ್ತಾರೆ ಅಂಥದ್ದು. ಓಕೆ, ಇದ್ರ ಬಗ್ಗೆ ನಿಮ್ಮಿಂದ ಮತ್ತಷ್ಟು ಮಾಹಿತಿ ಪಡ್ತೀನಿ. ಒಂದು ಬ್ರೇಕ್ ತಗೊಳ್ಳೋಣ ವೀಕ್ಷಕರೇ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕನ್ನಡಕ್ಕಾಗಿ ಓಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಓಕೆ, ಇನ್ನು ಕನ್ನಡಕ್ಕಾಗಿ ಓಟದ ಬಗ್ಗೆ ಸೆಲೆಬ್ರಿಟೀಸ್ ಏನು ಹೇಳಿದ್ದಾರೆ ಬನ್ನಿ ನೋಡೋಣ.
ನಾನು ನಿಮ್ಮ ಶ್ವೇತಾ ಸಂಗಪ್ಪ. ನಾನು ನಿಮ್ಮ ದಿಗಂತ್ ಮಾತಾಡ್ತಾ ಇದ್ದೀನಿ. ನಾನು ನಿಮ್ಮ AP ಅರ್ಜುನ್ ಮಾತಾಡ್ತಾ ಇದ್ದೀನಿ. ನಾನು ನಿಮ್ಮ ರಜನಿ. ನಾನು ನಿಮ್ಮ ಅರ್ತಿ. ನಾನು ನಿಮ್ಮ ಪ್ರೀತಿಯ ಓಲೋಕೆ. ನಾನು ಸಿದ್ದು ಮೂಲಿಮನಿ. ನಾನು ಮಾತಾಡ್ತಾ ಇರೋದು. ನಾನು ನಿಮ್ಮ ಪ್ರೀತಿಯ ರೆಹಮಾನ್ ಹಾಸನ್. ನಾನು ನಿಮ್ಮ ದಿಶಾ ಪೂವಯ್ಯ. ನಾನು ದಿವ್ಯಾ ಉಳ್ಳ. ಇದೇ ಜಾನ್ವರಿ 7ನೇ ತಾರೀಕು ಕಬ್ಬನ್ ಪಾರ್ಕ್ ಅಲ್ಲಿ ಕನ್ನಡಕ್ಕಾಗಿ ಓಟ ಒಂದು ಅದ್ಭುತ ಮ್ಯಾರಥಾನ್ ಮಾಡ್ತಾ ಇದ್ದಾರೆ. ಸೊ ನಾನು ಬರ್ತಾ ಇದ್ದೀನಿ. ನಾನು ಕೂಡ ಅಲ್ಲಿಗೆ ಬರ್ತಾ ಇದ್ದೀನಿ. ನಾನು ಬರ್ತಾ ಇದ್ದೀನಿ. ನಾನು ಅಲ್ಲಿಗೆ ಬರ್ತೀನಿ. ಅಲ್ಲಿ ನಾನು ಬರ್ತಾ ಇದ್ದೀನಿ. ನಾನು ಬರ್ತೀನಿ. ನಾನು ಭಾಗವಹಿಸ್ತಾ ಇದ್ದೀನಿ. ನಾನು ಬರ್ತಾ ಇದ್ದೀನಿ. ಸೊ ನಾನು ಬರ್ತಾ ಇದ್ದೀನಿ. ನಾನು ಭಾಗವಹಿಸ್ತಾ ಇದ್ದೀನಿ. ನಾನಂತೂ ಪಾಲ್ಗೊಳ್ತಾ ಇದ್ದೀನಿ. ಅಲ್ಲಿಗೆ ನಾನು ಬರ್ತಿದ್ದೀನಿ. ನೀವು ಬನ್ನಿ, ಎಲ್ಲರೂ ಸೇರಿ ಕನ್ನಡಕ್ಕಾಗಿ ಓಡೋಣ. ಓಕೆ ಚೇತನ್, ಸಾಕಷ್ಟು ಜನ ಸೆಲೆಬ್ರಿಟೀಸ್ ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ. ಜೊತೆಗೆ ಈ ಹೊರ ರಾಜ್ಯದಿಂದ ಬಂದಿರ್ತಾರಲ್ಲ, ಅವ್ರಿಗೆ ಒಂದಿನದಲ್ಲಿ ಕನ್ನಡ ಕಲಿಸ್ಕೊಟ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಲ್ವಾ? ಅವ್ರಿಗೂ ಕಲಿಬೇಕು ಅಂತ ಇರುತ್ತೆ. ನಾವು ಜೊತೆಲಿದ್ದವರು ಅವ್ರಿಗೆ ನಾವು ಹೇಳ್ಕೊಟ್ಟು ಅಂದ್ರೆ ಅವತ್ತೊಂದಿನ ನೀವು ಹೇಳ್ಕೊಡ್ತೀರಾ ಏನು ಅಂತ, ನಂತರ ಅದನ್ನ ಬಿಲ್ಡಪ್ ಮಾಡಿಕೊಂಡು ಕನ್ನಡ ಪ್ರತಿಯೊಬ್ಬ ಪರಭಾಷಿಕನಿಗೆ ಅವನಿಗೆ ಬೇಸಿಕ್ ಅಟ್ಲೀಸ್ಟ್ ಊಟ ಆಯ್ತಾ ತಿಂಡಿ ಆಯ್ತಾ ಅನ್ನೋದಾದ್ರೂ ಗೊತ್ತಿರುತ್ತೆ. ನಾವು ನೆಕ್ಸ್ಟ್ ಅದನ್ನ ನಾವು ಅವ್ರಿಗೆ ಹೇಳ್ಕೊಡ್ತಾ ಹೋದ್ರೆ ಅವ್ರಿಗೂ ಕಲಿಬೇಕು ಅನ್ನೋದಿರುತ್ತೆ. ಬಟ್ ನಾವು ಬಳಸ್ದಲೇನೆ ಅದು ಕಷ್ಟ ಆಗ್ತಾ ಇದೆ ಎಲ್ಲರಿಗೂ ಅಂತ ಅನ್ನಿಸ್ತಾ ಇದೆ. ಓಕೆ ಕೀರ್ತಿ ಅವರೇ, ಈಗ ಸಾಮಾನ್ಯವಾಗಿ ಒಂದು ಮಗು ಬೆಳೆಯುವಾಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರುವಂಥದ್ದು, ಅವರ ಪೋಷಕರು ಹೆಚ್ಚಾಗಿ ಮಕ್ಕಳಿಗೆ ಮಮ್ಮಿ ಡ್ಯಾಡಿ ಅಂತ ಹೇಳ್ಕೊಡ್ತಾರೆ. ಆದರೆ ಅಮ್ಮ ಅಂತ ಯಾರು ಕೂಡ ಹೇಳ್ಕೊಡಲ್ಲ. ಆದರೆ ಮಮ್ಮಿ ಡ್ಯಾಡಿಗಿಂತ ಹೆಚ್ಚಾಗಿ ಅಮ್ಮ ಅಂದರೆ ಏನೋ ಒಂದು ಪ್ರೀತಿ, ವಾತ್ಸಲ್ಯ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಇಂಡಿಯಾದಲ್ಲಿರೋ ಬಹಳ ದೊಡ್ಡ ಸಮಸ್ಯೆ ಏನು ಅಂತಂದರೆ, ಇಂಡಿಯಾದಲ್ಲಿ ಅದಕ್ಕೆ ಹೆಚ್ಚಾಗಿ ನಾವು ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇರೋದಾದರೆ, ಇಂಗ್ಲೀಷ್ ಭಾಷೆ ಒಬ್ಬ ವ್ಯಕ್ತಿಯ ಜ್ಞಾನಮತ್ತೆಯನ್ನು ಅಳೆಯುವ ಸಾಧನ ಆಗಿಬಿಟ್ಟಿದೆ. ಅಂದರೆ ನಿನಗೆ ಎಷ್ಟು ಇಂಗ್ಲೀಷ್ ಬರುತ್ತೆ ಅನ್ನೋದ್ರ ಮೇಲೆ ನೀನು ಎಷ್ಟು ಟ್ಯಾಲೆಂಟೆಡ್ ಅಂತ ಡಿಸೈಡ್ ಮಾಡ್ತಾರೆ. ನೀನು ಎಷ್ಟು ಇಂಟೆಲಿಜೆಂಟ್ ಅಂದರೆ ನೀನು ಎಷ್ಟು ಅದ್ಭುತವಾದ ಆ್ಯಕ್ಸೆಂಟಲ್ಲಿ ಇಂಗ್ಲೀಷ್ ಮಾತಾಡ್ತೀಯಾ. ಏನು ಇಂಟೆಲಿಜೆಂಟ್ ಗುರು, ಸಖತ್ತಾಗಿ ಇಂಗ್ಲೀಷ್ ಮಾತಾಡ್ತಾನೆ, ಹಿಂಗಾಗ್ಬಿಟ್ಟಿದೆ. ಇಂಗ್ಲೀಷ್ ಇಸ್ ಜಸ್ಟ್ ಎ ಲ್ಯಾಂಗ್ವೇಜ್, ನಾಟ್ ನಾಲೆಡ್ಜ್ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಎಲ್ಲಿಯ ತನಕ ಆ ಒಂದು ತಪ್ಪು ಕಲ್ಪನೆಯಿಂದ ಜನ ಹೊರಗಡೆ ಬರಲ್ವೋ ಅಲ್ಲಿ ತನಕ ಇಂಗ್ಲೀಷ್ ಭಾಷೆಗಿನ ವ್ಯಾಮೋಹ ಇದ್ದೇ ಇರುತ್ತೆ. ನಾನು ಹೇಳ್ತಿರೋದು ಇಂಗ್ಲೀಷ್ ಅವಶ್ಯಕತೆ ಇಲ್ಲ ಅಥವಾ ಅನಿವಾರ್ಯ ಅಲ್ಲ ಅಂತಲ್ಲ. ವೃತ್ತಿ ಮತ್ತು ಶಿಕ್ಷಣ ಇವೆರಡು ವಿಭಾಗಗಳಲ್ಲಿ, ಎರಡು ಕ್ಷೇತ್ರಗಳಲ್ಲಿ ಖಂಡಿತವಾಗ್ಲೂ ಇಂಗ್ಲೀಷ್ನ ಅವಶ್ಯಕತೆ ಇದೆ. ಜಾಗತಿಕವಾಗಿ ಇವತ್ತು ಜಪಾನ್ ಮತ್ತು ಚೀನಾದಂತಹ ರಾಷ್ಟ್ರಗಳೇ, ಇಂಗ್ಲೀಷೇ ಬೇಡ ಅಂತ ಇದ್ದಂತಹ ರಾಷ್ಟ್ರಗಳೇ ಇವತ್ತು ಇಂಗ್ಲೀಷ್ ಕಲಿಕೆಗೆ ಒತ್ತು ಕೊಡ್ತಾ ಇದೆ. ಬೇಕು ಇಂಗ್ಲೀಷ್, ಇಲ್ಲ ಅಂತಲ್ಲ. ಯಾಕಂತಂದರೆ ಇವತ್ತು C++ ಇರ್ಬೋದು, ಜಾವಾ ಇರ್ಬೋದು, ಮೆಡಿಕಲ್ ಸ್ಟಡೀಸ್ ಇರ್ಬೋದು, ಇಂಜಿನಿಯರಿಂಗ್ ಸ್ಟಡೀಸ್ ಇರ್ಬೋದು, ಮೆಡಿಕಲ್ ಪ್ರತಿಯೊಂದಕ್ಕೂ ಇಂಗ್ಲೀಷ್ನ ಅವಶ್ಯಕತೆ ಇದೆ. ನಮಗದು ಅರ್ಥ ಆಗುತ್ತೆ. ಹಾಗಂತ ನಿಮ್ಮ ದಿನನಿತ್ಯದ ಬಳಕೆಯಲ್ಲಿ ಅಥವಾ ಸಹಜವಾಗಿ ಈಗ ನೀವು ಸಿಗ್ತೀವಿ, ನಮ್ಮಿಬ್ಬರಿಗೂ ಕನ್ನಡ ಬರುತ್ತೆ ಅಂತಾದರೆ ಶೋಕಿಗೆ ಇಂಗ್ಲೀಷ್ ಮಾತಾಡುವವರ ಸಂಖ್ಯೆ ಸಿಕ್ಕಾಬಡೆ ಜಾಸ್ತಿ ಆಗ್ಬಿಟ್ಟಿದೆ. ಹೆಂಗೆ ಅಂತಂದರೆ ಅದೇ ಹೇಳಿದ್ನಲ್ಲ, ಇಲ್ಲಿರೋ ಉಮಾ, ಇಲ್ಲಿರೋ ಉಮೇಶ್ ಇಬ್ಬರಿಗೂ ಅದ್ಭುತವಾಗಿ ಕನ್ನಡ ಬರುತ್ತೆ. ಆದರೂ ಅವರಿಬ್ಬರು ಕಷ್ಟಪಟ್ಕೊಂಡು ಹೌ ಆರ್ ಯು ಮಾ, ವಾಟ್ ಕ್ಯಾನ್ ಐ ಡೂ ಮಾ, ಅದು ಹೆಂಗೆ ಅಂತಂದರೆ ಎರಡು ಭಾಷೆಯನ್ನು ಏಕಕಾಲಕ್ಕೆ ಸಾಯಿಸೋ ಪ್ರಯತ್ನಗಳು ನಡೀತಾನೇ ಇರುತ್ತೆ. ಅದು ನಾನು ಹೇಳ್ತಿರೋದು ಆ ಒಂದು ವ್ಯಾಮೋಹ ಬಿಡಬೇಕು. ನಾನು ಆವಾಗಲೇ ಹೇಳಿದೆ, ಇಂಗ್ಲೀಷ್ ಇಸ್ ಜಸ್ಟ್ ಅ ಲ್ಯಾಂಗ್ವೇಜ್ ನಾಟ್ ನಾಲೆಡ್ಜ್ ಅಂತ. ವೆನ್ ಇಟ್ ಕಮ್ಸ್ ಟು ಕನ್ನಡ ಈಸ್ ನಾಟ್ ಜಸ್ಟ್ ಅ ಲ್ಯಾಂಗ್ವೇಜ್, ಇಟ್ಸ್ ಅವರ್ ಎಮೋಷನ್. ನಮ್ಮ ಭಾವನೆ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಎಲ್ಲಿಯ ತನಕ ಕನ್ನಡ ಭಾಷೆ ನಮ್ಮ ಭಾವನೆ ಅಂತ ಆಗೋದಿಲ್ವೋ ಅಲ್ಲಿ ತನಕ ಹಿಂಗೆ. ನಾನು ಹೇಳೋದು, ಇಂಗ್ಲೀಷನ್ನು ಮಾತಾಡಲಿಕ್ಕೆ ವಿಶ್ವದ 100-120 ರಾಷ್ಟ್ರಗಳಿದೆ. ಕನ್ನಡವನ್ನು ಮಾತಾಡೋಕ್ಕಿರೋದು ಒಂದೇ ರಾಜ್ಯ ವಿಶ್ವದಲ್ಲಿ, ನಾವೇ 6.5 ಕೋಟಿ ಜನ. ನಮಗೆ ಯಾಕೆ ಆ ಭಾಷೆ ಬಗ್ಗೆ ಅಭಿಮಾನ ಇಲ್ಲ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ನಾವು ಅದನ್ನು ಭಾಳ ಹೆಮ್ಮೆಯಿಂದ ಮಾತಾಡಬೇಕು, ಭಾಳ ಪ್ರೀತಿಯಿಂದ ಮಾತಾಡಬೇಕು. ನಮ್ಮಲ್ಲಿ ಇರುವ ತಪ್ಪು ಕಲ್ಪನೆಗಳೇನು ಅಂತಂದರೆ, ಮಕ್ಕಳನ್ನು ಈ ಸ್ಕೂಲ್ಗಳು ಹಾಗೆ ಮಾಡ್ತಿದೆ. ಶಾಲೆಗಳಲ್ಲಿ ಕನ್ನಡವನ್ನು ಮಾತಾಡಿದ್ರೆ ಫೈನ್ ಹಾಕೋದು, ಅಥವಾ ಅಲ್ಲಿರುವ ಸರ್ಕಲ್ಗಳಲ್ಲಿ ಕನ್ನಡ ಮಾತಾಡೋ ಮಕ್ಕಳ ಜೊತೆ ಬಿಡದೇ ಇರೋದು. ಹಿಂಗೆ ಮಾಡಿ ಏನಾಗುತ್ತೆ, ಈಗ ಈ ಸ್ಕೂಲಿಂದ ಬಂದಂತಹ ಮಗು ಅಮ್ಮನನ್ನು ಅಮ್ಮ ಅಂತ ಕರೆದ ತಕ್ಷಣ ಹೌ ಮೆನಿ ಟೈಮ್ಸ್ ಐ ಟೋಲ್ಡ್ ಯು ಡೋಂಟ್ ಕಾಲ್ ಮೀ ಅಮ್ಮ, ಕಾಲ್ ಮೀ ಮಮ್ಮಿ ಅಂದ ತಕ್ಷಣ ಅವನಿಗೇನು ಅನಿಸುತ್ತೆ, ಕನ್ನಡ ಮಾತಾಡಿದ್ರೆ ತಪ್ಪೇನೋ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಇವತ್ತು ಹೆಂಗಾಗ್ತಿದೆ ಅಂತಂದರೆ, ಕನ್ನಡ ಭಾಷೆಯನ್ನು ಶಿಕ್ಷಣದಲ್ಲಿ ಅಳವಡಿಸ್ಕೊಳ್ಳೋಕೆ ನಮ್ಮ ಹತ್ರ ಆಗ್ತಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿನ ಭಾಷೆಗಳನ್ನು ಅವ್ರು ಅಳವಡಿಸ್ಕೊಂಡಿದ್ದಾರೆ. ಶಿಕ್ಷಣದ ಅನಿವಾರ್ಯತೆಗಾದರೂ ಆ ಮಕ್ಕಳ ಅಪ್ಪ ಅಮ್ಮ ಅನಿವಾರ್ಯವಾಗಿ ಅಲ್ಲಿನ ಭಾಷೆಯನ್ನು ಕಲಿತಾರೆ. ತಮಿಳಾಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು. ಇಲ್ಲಿ ಶಿಕ್ಷಣದಲ್ಲಿ ಅಳವಡಿಸ್ಕೊಳ್ಳೋಕ್ಕೂ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಅದರದ್ದೇ ಅದು ಕಟ್ಟುನಿಟ್ಟು ಕಾನೂನು ಏನು ಮಾಡಿದ್ರು, ಸರ್ಕಾರ ಆದೇಶ ಕೊಟ್ಟರು ಅದನ್ನು ಶಾಲೆಗಳು ಪಾಲಿಸೋದಕ್ಕೆ ರೆಡಿ ಇಲ್ಲ, ಕೋರ್ಟ್ ತನಕ ಹೋಗ್ತಾರೆ. ಹೀಗೆಲ್ಲ ಇರುವಾಗ ನೀವು ಹೆಂಗೆ ಯೋಚನೆ ಮಾಡ್ತೀರಿ ಸರಿ ಹೋಗಬೇಕು ಅಂತ? ನಾವು ಫಸ್ಟ್ ಬದಲಾಗಬೇಕಾಗಿರೋದು ನಮ್ಮ ಮನಸ್ಥಿತಿಗಳು. ನಮ್ಮ ಮನಸ್ಥಿತಿ ಬದಲಾಗದೇ ಇದ್ದರೆ ಎಲ್ಲಿಯ ನಾವು ತುಂಬ ಬೇಸರದ ವಿಚಾರ ಏನು ಅಂತಂದರೆ, ಇವತ್ತಿನ ಮಕ್ಕಳಲ್ಲಿ ನೀವು 10ನೇ ಕ್ಲಾಸು ಅಥವಾ PUC ಓದ್ತಾ ಇರುವಂಥ ಮಕ್ಕಳನ್ನು ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ಹೇಳಿ ಅವ್ರಿಗೆ ಬರಲ್ಲ. ಇದು ಏನಾಗುತ್ತೆ ಅಂತ ನೆಕ್ಸ್ಟ್ ಜನ್ರೇಷನ್, ಈ ಮುಂದಿನ 10-20 ವರ್ಷಗಳಿಗೆ, ಅಂದರೆ ನಮ್ಮ ಜನ್ರೇಷನ್ ಹೋಗ್ತಾ ಇದ್ದಂಗೆ ಮುಂದಿನ ಜನ್ರೇಷನಲ್ಲಿ ಬರೆಯುವ ಮತ್ತು ಓದುವ ಕನ್ನಡ ಮಾಯ ಆಗುತ್ತೆ.
ಬರೆಯುವ ಮತ್ತು ಓದುವ ಕನ್ನಡ ಮಾಯ ಆಗಿಬಿಟ್ರೆ ನಿಮಗೆ ದಿನಪತ್ರಿಕೆಗಳ ಇದು ಕಮ್ಮಿ ಆಗುತ್ತೆ, ನ್ಯೂಸ್ ಚಾನೆಲ್ಗಳು ನೋಡೋರಿರಲ್ಲ, ದಿನಪತ್ರಿಕೆಗಳು ಓದೋರಿಲ್ಲ, ಕನ್ನಡ ಪುಸ್ತಕಗಳ ಮಾರ್ಕೆಟ್ ಸಣ್ಣದಾಗ್ತಾ ಬರುತ್ತೆ. ಯಾಕೆಂದರೆ ಅವ್ರಿಗೆ ಓದಕ್ಕೆ ಬರಲ್ಲ. ಇವತ್ತು ಸಮಸ್ಯೆ ಇರೋದಲ್ಲಿ ಇವತ್ತಿನ ದಿನ ನಾವು ಅದನ್ನು ಸರಿಪಡಿಸದೇ ಇದ್ದರೆ ಮುಂದಿನ 15-20 ವರ್ಷಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ ಇದೆ ನಮಗೆ. ನಾವು ಆ ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕಾಗಿದೆ ಫಸ್ಟು. ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ಸರ್ಕಾರ ಆ ನಿಟ್ಟಿನಲ್ಲಿ ಕನ್ನಡವನ್ನು ಅನ್ನದ ಭಾಷೆಯನ್ನಾಗಿ ಮಾಡಲಿಲ್ಲ ಅಂತಂದರೆ, ಕನ್ನಡವನ್ನು ಮಾತನಾಡುವವರಿಗೆ ಇಲ್ಲಿ ಕೆಲಸವನ್ನು ಕೊಡೋ ವಿಚಾರದಲ್ಲಿ ನೌಕರಿಯನ್ನು ಕೊಡುವ ವಿಚಾರದಲ್ಲಿ ಒಂದು ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಳ್ಳಿಲ್ಲ ಅಂತಂದರೆ ಮುಂದಿನ 15-20 ವರ್ಷಗಳಿಗೆ ನಾವು ಇವತ್ತೇನು ಕರ್ನಾಟಕದವ್ರು ಬೆಂಗಳೂರಿನಲ್ಲಿ 35% ಇದ್ದೀವಿ, 37% ಇದ್ದೀವಿ ಅಂತ ನಂಬರ್ಸ್ ಹೇಳ್ತಾ ಇದ್ದೀವಿ, ಅದು ಕಂಪ್ಲೀಟ್ ಮಾತಾಡೋರೇ ಕಮ್ಮಿ ಆಗಿಬಿಡ್ತಾರೆ. ಬೇರೆಯವರು ಇಲ್ಲಿ ನಮ್ಮೇಲೆ ಹೇರೋದು ಬೇಡ, ಸಮಸ್ಯೆ ಆಗಿಬಿಡುತ್ತೆ ಅಂತ. ಅಬ್ಸಲ್ಯೂಟ್ಲಿ ಸರ್. ಈಗ ಒಂದು ಆರ್ಗನೈಸ್ ಮಾಡುವಾಗ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅದು ಅಷ್ಟು ಸುಲಭ ಅಲ್ಲ. ಅಲ್ಲಿನೂ ಅದಕ್ಕೊಂದಾಗಿ ಒಂದು ತಯಾರಿಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ಮೊದಲನೇದಾಗಿ ನಿಮಗೆ ಈ ಕಾನ್ಸೆಪ್ಟ್ ಬಂದಾಗ ರೆಸ್ಪಾನ್ಸ್ ಯಾವ ರೀತಿ ಇತ್ತು ಮತ್ತು ನಿಮ್ಮ ಟೀಮಲ್ಲಿ ಎಷ್ಟು ಜನ ಇದ್ದಾರೆ ಇದರ ಜವಾಬ್ದಾರಿನ ತಗೊಂಡಿರೋರು? ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡೂ ಬರುತ್ತೆ. ಅಂದರೆ ಅದು ನೆಗೆಟಿವ್ ಪಾಸಿಟಿವ್ ಬಂದರೆ ಅದಕ್ಕೊಂದು ತೂಕ ಬರುತ್ತೆ. ಈಗ ನಾವು ಪಾಸಿಟಿವ್ ಮಾಡ್ಕೊಂಡು ಹೋದರೆ ಅದಕ್ಕೆ ಯಾರು ವ್ಯಾಲ್ಯೂ ಕೊಡಲ್ಲ, ನೆಗೆಟಿವ್ ಬಂದರೆ ವ್ಯಾಲ್ಯೂ ಕೊಡಲ್ಲ. ಎರಡನ್ನೂ ಈಕ್ವಲ್ ಆಗಿದ್ರೇ ಅದಕ್ಕೊಂದು ವ್ಯಾಲ್ಯೂ ಬಂದು ಅದನ್ನು ತಡ್ಕೊಂಡು ಇಷ್ಟೋ ತನಕ ಬಂದಿದ್ದೀವಿ. ತುಂಬ ಚೆನ್ನಾಗಿ ಒಂದು 5 ಜನ ನಾವು ಪ್ರಣತಿ ಅಂತ ಒಂದು ತಂಡ ಮಾಡ್ಕೊಂಡ್ವಿ. ಇದಕ್ಕೋಸ್ಕರನೇ ಒಂದು ಕನ್ನಡಕ್ಕೋಸ್ಕರ ಏನೋ ಒಂದು ಮಾಡಬೇಕು ಅಂತ ಒಂದು ತಂಡ ಮಾಡಿಕೊಂಡು ಅದ್ರ ಮೂಲಕ ಒಂದು ಮ್ಯಾರಥಾನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಇದು ನೀವು ಹೇಳೋದಲ್ಲ ಒಂದು ದಿವಸಕ್ಕೆ ಸೀಮಿತ ಅಂತ ಹೇಳಿ ಅದು ಅಲ್ಲಿ ಕಲಿಕೆ ಆದಮೇಲೆ ಅವ್ರಿಗೊಂದು ಚಿಕ್ಕ ಪುಟ್ಟ ಕೈಪಿಡಿ ಮಾಡಿದ್ವಿ. ಅಂದರೆ ಅವ್ರ ಭಾಷೆಯಿಂದ ತಮಿಳಿಂದ ಕನ್ನಡ, ತೆಲುಗಿಂದ ಕನ್ನಡ, ಹಿಂದಿಯಿಂದ ಕನ್ನಡ, ಇಂಗ್ಲೀಷಿಂದ ಕನ್ನಡ, ಈ ಥರ ಹೌದು ಅವ್ರ ಲ್ಯಾಂಗ್ವೇಜಿಂದ ಒಂದು ತಯಾರು ಮಾಡಿರೋಂಥದ್ದು ಅವರಿಗೆ ಆ ಮದರ್ ಟಂಗ್ ಯಾವ್ದು ತಿಳ್ಕೊಂಡು ಅವ್ರ ಕಡೆಗೆ ಅಂದರೆ ನಾವು ಅವತ್ತೇನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಅದು ಅವ್ರ ಜೊತೆ ಇರಲಿ ಅಂತ ಹೇಳಿ ಅವ್ರಿಗೊಂದು ಬುಕ್ ರೆಡಿ ಮಾಡಿದೆ ಅಂಥದ್ದು. ಅವ್ರಿಗೆ ಮದರ್ ಟಂಗ್ ತಿಳ್ಕೊಂಡು ಅವ್ರಿಗೆ ಇದು ಮಾಡಿದೆ. ಕನ್ನಡಿಗರಿಗೆ ಒಂದು ಬುಕ್ ಕೊಡ್ತಿದ್ವಿ. ಅಂದರೆ ಕನ್ನಡದ ಬಗ್ಗೆ ಏನು ಜಾಗೃತಿ ಮಾಡ್ಬೋದು, ನಾವು ಈಗ ಬಳಸ್ತಾ ಇಲ್ಲ, ಏನಕ್ಕೆ ಬಳಸಬೇಕು ಅನ್ನೋದೊಂದು ಅವ್ರ ಬಗ್ಗೆ ಒಂದು ಅವೇರ್ನೆಸ್ ಮಾಡ್ತಾ ಇರೋದು. ಇದು ಅದು ಒಂದು ದಿವಸದ್ದು ಅದು ಬಂದು ಸುಮ್ಮನೆ ಮ್ಯಾರಥಾನ್ ಮಾಡ್ತಾರೆ, ಒಂದು ಕೂಡ್ಕೊಳೋಕೆ ಎಲ್ಲರೂ ಒಂದು ಸೈಡೆ ಕೂಡೋಕೆ ಅಷ್ಟೇ. ಬಟ್ ಅದಕ್ಕೆ ಜಾಗೃತಿ ಅವೇರ್ನೆಸ್ಸು ಪ್ರತಿದಿನ ನಡೆಯುತ್ತೆ. ಓಕೆ ಚೇತನ್, ಬಹುಶಃ ಬೆಂಗಳೂರಿನಲ್ಲಿ ಬೇರೆದಕ್ಕೆಲ್ಲ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಕೆಲವೊಂದಕ್ಕೆ, ಆದರೆ ನಮ್ಮ ಕನ್ನಡ ಓಟ ಅಂದರೆ ಬಹುಶಃ ಪ್ರತಿಯೊಬ್ಬರು ಮನೆಯಲ್ಲಿ ಅಟ್ಲೀಸ್ಟ್ ಒಬ್ಬರಾದರೂ ಭಾಗವಹಿಸಬೇಕು. ಏನು ಹೇಳ್ತೀರಾ? ಅದು ಅವಾಗ ಇನ್ನೂ ಕನ್ನಡದ ಕಂಪು ಏನು ಅನ್ನೋದು ಗೊತ್ತಾಗುತ್ತೆ. ಬೇರೆ ಭಾಷೆಯವರು ಬಂದು ಇದನ್ನು ಅಟ್ಲೀಸ್ಟ್ ನೋಡಿದ್ರು ಕನ್ನಡದವ್ರದ್ದು ತಾಕತ್ತೇನು ಅಂತ ಇದರಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಸೊ ಎಲ್ಲರೂ ಬನ್ನಿ, ಕೈ ಜೋಡಿಸ್ಲಿ ಎಲ್ಲರೂ, ಪ್ರತಿಯೊಬ್ಬರೂ. ಅದು ಹೋಗ್ಬಿಟ್ಟು ಮನೆಯಿಂದ ನಾವು ಕರ್ಕೊಂಡು ಬರೋದಕ್ಕಾಗಲ್ಲ ಅವರಿಗೆ. ನಾವು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಪಬ್ಲಿಸಿಟಿ ಮಾಡಿದಾಗ ಅವರು ನೋಡ್ಬಿಟ್ಟು ಅವರೇ ಬರಬೇಕು ಅದಕ್ಕೆ. ಅಯ್ಯೋ ಕನ್ನಡ ಅವರೇನೇ ಒಂಥರ ಅಸಹ್ಯ ಮೂಡಿಸ್ಕೊಂಡು ಆ ಥರ ಅವರೇ ತುಳಿತಾ ಇದ್ದಾರೆ. ಸೊ ಬರಬೇಕು, ಕೈ ಜೋಡಿಸ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ ಕೀರ್ತಿ ಅವರ, ಇವಾಗ ನಾವು ನೋಡ್ತಾ ಇದ್ದೀವಿ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಜನ ಅಂದರೆ ಹೊರ ರಾಜ್ಯದಿಂದ ಬಂದು ಭಾಗವಹಿಸ್ತಾರೆ. ಆದರೆ ನಮ್ಮ ಕನ್ನಡದ ಒಂದು ಕಾರ್ಯಕ್ರಮವನ್ನು ಸಾಮಾನ್ಯವಾಗಿ ಕನ್ನಡ ರಾಜ್ಯೋತ್ಸವ ದಿನ ಮಾತ್ರ ನೋಡ್ತಾರೆ. ಆದರೆ ಬೇರೆ ಸಂದರ್ಭದಲ್ಲಿ ನಾವು ನಮ್ಮ ಕರ್ನಾಟಕದಲ್ಲಿ ಆ ರೀತಿ ಕಾರ್ಯಕ್ರಮಗಳನ್ನ ನೋಡೋದೇ ಬಹಳ ಕಡಿಮೆ. ಇದ್ರ ಬಗ್ಗೆ ಸಾಕಷ್ಟು ಜನ ಹೊರ ರಾಜ್ಯದವರೇ ಪ್ರಶ್ನೆ ಮಾಡಿದ್ದಾರೆ, ಏನು ಒಂದು ರೀತಿ ಹಬ್ಬ ಇಲ್ಲ, ನಮ್ಮಲ್ಲಿ ನೋಡಿ ಹೆಂಗೆ ಕುಣಿತಾರೆ ಕುಪ್ಪಳಿಸ್ತಾರೆ ಅಂತ. ಬಹುಶಃ ಇದು ಕುಣಿಯೋದಕ್ಕಿಂತ ಪ್ರತಿ ಬಾರಿನೂ ಕೂಡ ಈ ರೀತಿ ಕಾರ್ಯಕ್ರಮಗಳ ಮಾಡೋದ್ರಿಂದ ಬೇರೆ ರಾಜ್ಯಗಳು ನಮ್ಮ ಭಾಷೆ ಬಗ್ಗೆ ಇನ್ನಷ್ಟು ಪ್ರೀತಿ ಹೆಚ್ಚಬೇಕು ಅಂತ ಅನಿಸುತ್ತೆ. ನೀವು ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾರೆ ಏನಪ್ಪ ಅಂತಂದರೆ, ಒಂದಿನ ಓಡ್ಬಿಟ್ರೆ ಏನು ಕನ್ನಡ ಬೆಳೆದ್ಬಿಡುತ್ತಾ, ಒಂದಿನ ಓಡ್ಬಿಟ್ರೆ ಏನು ಕನ್ನಡ ಉಳಿದ್ಬಿಡುತ್ತಾ, ಗಿಡ ನೆಟ್ಟಿದ್ದ ದಿನವೇ ಫಲ ಕೊಟ್ಬಿಡಲ್ಲ, ಅಥವಾ ನನ್ನ ಮನೇಲಿ ನೆಡುವ ಒಂದೇ ಒಂದು ಗಿಡ ನನ್ನ ಏರಿಯಾನ ಪೂರ್ತಿ ತಂಪಾಗಿಡಲ್ಲ. ಇಲ್ಲಿ ನಾನು ನೆಡ್ತೀನಿ, ಹರೀಶ್ ಅವ್ರ ಮನೇಲಿ ನಡ್ತಾರೆ, ನೀವು ನಿಮ್ಮ ಮನೇಲಿ ನಡ್ತೀರಿ. ಹಾಗೆ ಸಾವಿರಾರು ಜನ ಸಾವಿರಾರು ಕಡೆಗಳಲ್ಲಿ ಸಾವಿರಾರು ಗಿಡಗಳನ್ನು ನೆಟ್ಟಾಗ ವಾತಾವರಣ ಶುದ್ಧವಾಗಿರುತ್ತೆ, ಒಳ್ಳೆ ಗಾಳಿ ಬೀಸುತ್ತೆ, ಆಮ್ಲಜನಕ ಇರುತ್ತೆ. ಹಾಗೆ ಇದು ಕನ್ನಡದ ಬಗೆಗೆ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮ. ನೀವು ಒಂದೇ ದಿನಕ್ಕೆ ಕನ್ನಡ ಕಲ್ತ್ಬಿಟ್ಟು ನಾಳೆ ಹೋಗಿ ಕವನ ಬರೆದ್ಬಿಡಿ ಅಂತ ನಾವು ಆಮೇಲೆ ಎಲ್ಲದಕ್ಕಿಂತ ಯಾವಾಗೂ ಒಂದು ಕಂಪ್ಲೇಂಟ್ ಇತ್ತು, ಈ ಕನ್ನಡ ಸಂಘಟನೆ ಹೋರಾಟಗಾರರಲ್ಲೇ ಹೇಳ್ತಾ ಇದ್ರು, ನಾವು ಮಾತ್ರ ಹೋರಾಟವನ್ನ ಮಾಡ್ತೀರಿ, ಯಾರು ನಮ್ಮ ಜೊತೆ ಕೈ ಜೋಡಿಸೋದಿಲ್ಲ ಅಂತ. ಒಂದು ವಿಷಯ ಹೇಳ್ತೀನಿ, ಕನ್ನಡ ಯಾರ ಆಸ್ತಿನೂ ಅಲ್ಲ. ಕನ್ನಡವನ್ನು ಅಮ್ಮ ಅಂತ ಕರಿತೀವಿ ಅಂತಾದರೆ ಅದಕ್ಕೆ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕನ್ನಡವನ್ನು ಅಮ್ಮ ಅಂತ ಕರಿತೀರಿ ಅಂತಾದರೆ ನಾವೆಲ್ಲರೂ ಕನ್ನಡಮ್ಮನ ಮಕ್ಕಳು. ನನ್ನ ಅಮ್ಮನಿಗೆ ಏನಾದರೂ ಸಮಸ್ಯೆ ಆದಾಗ ಅಮ್ಮನ ಪರವಾಗಿ ನಾನು ಧ್ವನಿ ಎತ್ತಿದ್ರೆ ನನ್ನ ಅಮ್ಮ ಹೋರಾಟಗಾರ ಅಂತ ಕಡಿಬೇಕಾದ ಅವಶ್ಯಕತೆ ಇಲ್ಲ. ಕನ್ನಡದ ಪರವಾಗಿ ಧ್ವನಿ ಎತ್ತೋರೆಲ್ಲ ಕನ್ನಡ ಹೋರಾಟಗಾರರಲ್ಲ, ಅಥವಾ ಕನ್ನಡ ಹೋರಾಟಗಾರರು ಅಂತ ಕರಿಬೇಕಾಗಿಲ್ಲ. ಕನ್ನಡ ಹೋರಾಟಗಾರ ಅನ್ನೋ ಪದನೇ ಇಲ್ಲ. ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬರು ಯಾರು ಧ್ವನಿ ಎತ್ತಾರಲ್ಲ ಅವರೆಲ್ಲ ಕನ್ನಡದ ಮಕ್ಕಳು ಅಷ್ಟೇ, ಕನ್ನಡಮ್ಮನ ಮಕ್ಕಳು. ನಾವು ಕನ್ನಡ ತಾಯಿಯನ್ನು ಅಮ್ಮ ಅಂತ ಕರಿತೀವಿ ಅಂತಂದರೆ ನಮ್ಮ ಅವಳ ಮಕ್ಕಳಾಗಿ ನಾವು ಆ ತಾಯಿಯ ಪರವಾಗಿ ಧ್ವನಿ ಎತ್ತೀವಿ.
ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಭಾಷೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಪಡ್ಬೇಕಷ್ಟೇ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ. ಒಂದು ಬ್ರೇಕ್ ತಗೊಂಡ್ಬಿಡೋಣ. ವೀಕ್ಷಕರ, ಕಾರ್ಯಕ್ರಮ ಮುಂದುವರಿತೆ ಒಂದು ಚಿಕ್ಕ ವಿರಾಮದ ನಂತರ. ಸೊ ವೀಕ್ಷಕರೇ, ಬಹುಶಃ ಮಕ್ಕಳ ಮಾತಾಡ್ತಿರೋದು ನೋಡ್ತಾ ಇದ್ದೆ, ನಿಜಕ್ಕೂ ಖುಷಿ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾನು ಹಾಗೆ ಕೀರ್ತಿ ಶಂಕರ್ ಘಟ್ಟ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೆ. ಮಕ್ಕಳು ಕನ್ನಡ ಭಾಷೆನೇ ಮಾತಾಡೋದೇ ಮರೆತೋಗಿದ್ದಾರೆ. ಅವ್ರ ಮನೆಯಿಂದನೇ ಅದು ಶುರುವಾಗಬೇಕು ಅಂತ. ಈ ಮಕ್ಕಳು ಕನ್ನಡ ಭಾಷೆಯನ್ನು ಮಾತಾಡ್ತಿರೋದು ನೋಡ್ತಿದ್ರೆ ನಿಜಕ್ಕೂ ನಮ್ಗೆ ಸಂತೋಷ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಈಗ ಒಂದು ಕನ್ನಡ ಭಾಷೆ ಅನ್ನೋದು ಏನು ಅನ್ನೋದು ಗೊತ್ತಾಗಿದೆ. ಈಗ ಸರ್ಕಾರದಿಂದ ಯಾವ ರೀತಿ ನಿಮಗೆ ಸ್ಪಂದನೆ ಸಿಕ್ಕಿದೆ? ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ತುಂಬ ಸಪೋರ್ಟ್ ಮಾಡಿಕೊಂಡು ಅವರನ್ನೇ ಒಂದು ಆರ್ಗನೈಸ್ ಮಾಡೋ ಥರ ಆಗಿದೆ ಅದು. ಅವರೇ ಸಪೋರ್ಟಿವ್ ಆಗಿ ಮಾಡ್ಕೊತಾರಂಥದ್ದು. ಇಲ್ಲಿ ಸ್ಪೆಷಲ್ ಆಗಿ ಹೇಳಬೇಕು ಅಂದರೆ ಎಲ್ಲ ಥರನೂ 10K 5K 3K ಈ ಥರ ಎಲ್ಲ ದೊಡ್ಡವರಿಗೆ ಒಂದು ಮ್ಯಾರಥಾನ್ ಇರುತ್ತೆ. ಇಲ್ಲಿ ಅಂತಂದರೆ ಒಂದು ಫ್ಯಾಮಿಲಿ ಅಂದರೆ ಮನೆ ಫ್ಯಾಮಿಲಿ ಪೂರ್ತಿ ಒಂದು ರನ್ ಮಾಡೋವಂಥದ್ದು ಆ ಥರ ಒಂದು ಕ್ಯಾಟಗರಿ ಇದೆ. ಮತ್ತು ಚಿಲ್ಡ್ರನ್ ಮಕ್ಕಳಿಗೋಸ್ಕರ ಒಂದು ರನ್ ಇದೆ. ಅಂದರೆ 8 ರಿಂದ 14 ವರ್ಷದ ಮಕ್ಕಳಿಗೆ ಅವರಿಗೊಂದು ಅವೇರ್ನೆಸ್, ಚಿಕ್ಕ ಹುಡುಗಿನ ಆ ಥರ ಒಂದು ಅವೇರ್ನೆಸ್ ಮಾಡ್ತಾಯಿದ್ವಿ. ಅಂದರೆ ಫ್ಯಾಮಿಲಿ ಪೂರ್ತಿ ಆ ಕನ್ನಡ ಏನಿದೆ ಜಾಗೃತಿ, ಅದು ಫ್ಯಾಮಿಲಿ ಪೂರ್ತಿ ಬಂದುಬಿಟ್ಟು ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದೆ. ಅದೊಂದು ಸ್ಪೆಷಲ್. ಹೆಚ್ಚಿಗೆ ಅಂತಂದರೆ ಈ ರಿಜಿಸ್ಟ್ರೇಷನ್ ಆಗಿರೋದ್ರಲ್ಲಿ ಫ್ಯಾಮಿಲಿ ರನ್ನೇ ಹೆಚ್ಚಾಗಿರೋಂಥದ್ದು. ಅಂದರೆ ತುಂಬ ಗುಂಪಾಗಿ ಬಂದಿರೋಂಥವ್ರು ಫ್ರೆಂಡ್ಸ್ಗಳು ಫ್ಯಾಮಿಲೀಸು ಅವರೇ ಬಂದು ರಿಜಿಸ್ಟರ್ ಮಾಡುವಂಥ ಹೆಚ್ಚಿಗೆ ಅದೊಂದು ಗಮನಿಸಬೇಕು. ಅಲ್ಲ, ಈಗ ಸರ್ಕಾರ ಕಡೆಯಿಂದ ಇಲ್ಲ ಪ್ರತಿ ಬಾರಿನೂ ಕೂಡ ಒಂದಿರುತ್ತೆ, ಸರ್ಕಾರನೂ ಕೂಡ ಇದ್ರ ಬಗ್ಗೆ ಸಪೋರ್ಟ್ ಮಾಡಬೇಕು ಅನ್ನೋದು. ಇಲ್ಲ, ಕನ್ನಡ ಅಭಿವೃದ್ಧಿ ಸರ್ಕಾರದವರು ಸಪೋರ್ಟ್ ಮಾಡ್ತಾ ಇಲ್ಲ. ತುಂಬ ಸಿದ್ದರಾಮಯ್ಯರಾಗಿರಲಿ, ಮುರಳೀಧರ್ ಸರ್ ಆಗಿರಲಿ ತುಂಬ ಸಪೋರ್ಟ್ ಮಾಡಿಕೊಂಡು ಅವರೂ ಮಾಡಿ ನಾವು ಸಪೋರ್ಟ್ ಆಗಿರ್ತೀವಿ ಅಂತೇಳಿ ತುಂಬ ಖುಷಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಗೆ. ಇನ್ನು ಕನ್ನಡ ಟ್ರೋಲ್ ಗ್ರೂಪ್ ಎಲ್ಲ ಕೂಡ ಹೌದು, NKM ಮತ್ತು ನಮ್ದುಕೆ ಕನ್ನಡ, ಆಮೇಲೆ ಟ್ರೋಲ್ ಐದ ಪ್ರತಿಯೊಂದನ್ನು ಸಪೋರ್ಟ್ ಮಾಡ್ತಾ ಇದೆ. ಬನವಾಸಿ ಕನ್ನಡಿಗರು, ಆಮೇಲೆ ಕನ್ನಡ ಮನಸ್ಸುಗಳು, ಕಂಕಣ ತಂಡ, ಕಂಕಣ ಪ್ರತಿ ತಿಂಗಳು ಒಂದು ಅಭಿಯಾನ ಮಾಡ್ತಾರಂಥದ್ದು. ಕನ್ನಡಿಗರು ಕನ್ನಡ ಮಾತಾಡಿ, ಮೊದಲು ಕನ್ನಡಿಗರು ಕನ್ನಡ ಮಾತಾಡಿ, ಆಮೇಲೆ ಪರಭಾಷಿಕರು ತಾನಾಗೆ ಮಾತಾಡ್ತಾರೆ ಅನ್ನೋದೊಂದು ಅಭಿಯಾನ ಮಾಡ್ತಾರೆ ಅವರು ಕಂಕಣ ಕವಿರಾಜ್ ಅವ್ರ ನೇತೃತ್ವದಲ್ಲಿ. ಮತ್ತು ಕನ್ನಡ ಗೊತ್ತಿಲ್ಲ, ಪ್ರತಿದಿನ ವಾಟ್ಸಪ್ಪಲ್ಲಿ ಕನ್ನಡ ಕಲಿಸ್ತಾರೆ ಪರಭಾಷಿಕರಿಗೆ ಅಂತ ಒಂದು ತಂಡ ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಅದು ಮ್ಯೂಸಿಕ್ ಸಾಂಗ್ ಇದರಲ್ಲಿ ಮಾಡ್ತಾರಂಥದ್ದು. ಇನ್ನು ಹೆಚ್ಚಿಗೆ ಟ್ರೋಲ್ ಪೇಜಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಓಕೆ ಚೇತನ್ ಅವರೇ, ಈಗ ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ ಈ ಥರದೊಂದು ಕಾರ್ಯಕ್ರಮ ಇರಬೇಕು ಅಂತ. ಈ ಹಿಂದೆ ಬರೀ ಕನ್ನಡ ಭಾಷೆಯಲ್ಲಿ ಅಂದರೆ ಆಂಗ್ಲ ಪದ ಎಲ್ಲೂ ಬಳಕೆ ಮಾಡದಿರೋ ರೀತಿ ಒಂದು ಕಾರ್ಯಕ್ರಮ ನಡೆದಿತ್ತು. ಅದಾದ ನಂತರ ಇದು ಕನ್ನಡಕ್ಕಾಗಿ ಓಟ, ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಇದಕ್ಕೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗಬೇಕು ಅನ್ನೋದೇ ನಮ್ಮ ಆಶಯ ಕೂಡ. ಈಗ ಜನ ಏನು ಹೇಳ್ತಾರೆ ಇದು ನಿಮ್ಮ ಕನ್ನಡಕ್ಕಾಗಿ ಓಟದ ಬಗ್ಗೆ? ನಾವು ನವೆಂಬರ್ 1ಕ್ಕೆ 2040 ಅಡಿ ಒಂದು ಫ್ಲ್ಯಾಗ್ ಮಾಡಿದ್ರು. ಫ್ಲ್ಯಾಗ್ನ ಹಾಯ್ಸ್ಟ್ ಮಾಡಿಕೊಂಡು ಇಲ್ಲಿ ಸಂಗಮ್ ಸರ್ಕಲಿಂದ ಟೌನ್ ಹಾಲ್ ತನಕ ಅವತ್ತಿನ ಜನ ಸೇರಿದ್ದಕ್ಕಿಂತ ಇವತ್ತಿಗೆ ಈ ಸತಿ ಕನ್ನಡಕ್ಕಾಗಿ ಓಟಾಗೆ ಸೇರ್ತಾರೆ ಅಂತ ಒಂದು ನಂಬಿಕೆ ಇದೆ. ಸೊ ಹಂಗೆ ಹೇಳ್ಬೇಕು ಅಂದರೆ ಕೀರ್ತಿ ಅವ್ರು ಹೇಳಿದ ಪ್ರಕಾರ ನೋಡಿದ್ರೆ ನಮ್ಮ ತಾಯಿ ಯಾರಾದರೂ ಏನಾದ್ರು ದಾರಿಲಿ ಹೋಗ್ಬೇಕಾದ್ರೆ ಏನಾದ್ರು ಮಾಡಿದ್ರೆ ನಾವು ಧ್ವನಿ ಎತ್ತಿ ನಿಲ್ಲಬೇಕು ಅಂತ. ಬೇರೆ ಸಂಘಟನೆಯವ್ರಿಗೆ ಹೋಗಿ ನಮ್ಮ ತಾಯಿಗೇನೋ ಮಾಡಿದ್ರು ಬನ್ನಿ ಅನ್ನೋದಕ್ಕೆ ನಾವು ಬೇರೆಯವ್ರ ಥರ ಅಲ್ಲ, ನಾವು ಗಂಡು ಮಕ್ಕಳು ಅಂತ ತಾನೇ ನಾವು ಕನ್ನಡನ ಎತ್ತಿ ಆಡಿಸ್ತಾ ಇದ್ದೀವಿ ನಾವು. ಸೊ ಎಲ್ಲರೂ ಕೈ ಜೋಡಿಸ್ಲಿ ಅಂತಲೇ ನಾವು ಕೇಳ್ಕೊತೀವಿ. ಸಾಕಷ್ಟು ಸಲ ಅನುಭವ ಆಗಿದೆ. ಯಾವುದೋ ಒಂದು ಪಬ್ಬಲ್ಲಿ ಕೂತಿರ್ತಾರೆ, ಫೋನ್ ಬರುತ್ತೆ, ಅಣ್ಣ ಎಲ್ಲಿದ್ದೀರಣ್ಣ? ನಾನು ಮನೇಲಿದ್ದೀನಿ ಹೇಳಮ್ಮ. ಅಣ್ಣ ಇಲ್ಲಿ ಪಬ್ಬಲ್ಲಿ ಕನ್ನಡ ಆಡಾಗ್ತಾ ಇಲ್ಲ ಅಣ್ಣ. ಸರಿ, ನಂಗೆ ಯಾಕೆ ಫೋನ್ ಮಾಡಿದೆ? ಅಣ್ಣ ನಿಮ್ಮ ಬಾರಣ್ಣ ಇಲ್ಲಿ ಕೇಳು. ನೀನೇನು ಮಾಡ್ತಾ ಇದೆಯಾ? ನನಗೆಷ್ಟು ರೈಟ್ಸ್ ಇದೆಯೋ ನಿನಗೂ ಅಷ್ಟೇ ರೈಟ್ಸ್ ಇದೆಯಲ್ಲ. ನಾನು ಹೇಳೋದು ಎಲ್ಲಿಯ ತನಕ ನಾವು ಪ್ರಶ್ನೆ ಮಾಡಲ್ವೋ. ನಾವು ಹೇಳ್ತಿರೋದು ಈ ರೆಸ್ಟೋರೆಂಟ್ಗಳಿರ್ಬೋದು, ಪಬ್ಗಳಿರ್ಬೋದು, ಹೋಟೆಲ್ ಒಂದು 3-4 ಜನ ಹೋರಾಟ ಮಾಡ್ತಾರೆ, ಮಾಡ್ಲಿ ಬಿಡಿ ಅಂದ್ಬಿಟ್ಟು ಹೆಂಗಾಗತ್ತೆ. ಇವತ್ತು ಸಮಸ್ಯೆ ಇರೋದು ಅದೇ ನೋಡಿ. ಇವತ್ತು ಕನ್ನಡಕ್ಕಾಗಿ ಊಟ ಒಂದು ಒಳ್ಳೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾರಲ್ವಾ. ಇದೊಂದು ಪ್ರಣತಿ ಒಂದು ಗ್ರೂಪು, ಅಥವಾ ಕನ್ನಡ ಮನಸ್ಸುಗಳ ವೇದಿಕೆ ಒಂದು ಗ್ರೂಪ್, ಅಥವಾ ಕನ್ನಡ ದೇಶದಳು ಒಂದು ಗ್ರೂಪ್ ಅಂತ ಆದಾಗ ನಾಳೆ ದಿನ
ಬೆಳಗಾವಿಯ ಯಾವುದೋ ಮೂಲೆಯಲ್ಲಿ ಒಂದು ಸಮಸ್ಯೆ ಆಗುತ್ತೆ, ಆ ಊರಿನ ವ್ಯಕ್ತಿಗಳು ಅಥವಾ ಆ ಊರಿನ ವ್ಯಕ್ತಿ ಇವ್ರಿಗೆ ಮೆಸೇಜ್ ಮಾಡ್ತಾರೆ, ಏನ್ರೋ ಬೆಂಗಳೂರಲ್ಲಿ ನೋಡ್ತೀರಾ, ಬಂದು ಬೆಳಗಾವಿ ನೋಡ್ರಿ, ಏನ್ರೋ ಬೆಂಗಳೂರು ಮಾತ್ರ ಕರ್ನಾಟಕನ, ಇಲ್ಲಿಗೆ ಬರ್ರಿ, ನಾವು ಬೆಂಗಳೂರಲ್ಲಿದ್ದೀವಿ, ನಾವು ಕೆಲಸ ಮಾಡ್ತಾ ಇದ್ದೀವಿ, ನೀವು ಅಲ್ಲಿದ್ದೀರಾ, ನಿಮ್ಮ ಕೆಲಸ ಮಾಡಿ, ನೀವು ನಿಮ್ಮ ಕೆಲಸ ಮಾಡಿ. ನಾನು ಹೇಳ್ತಿರೋದು ಯಾರನ್ನೂ ಕಾಯ್ಬೇಡಿ. ನನ್ನ ಅಮ್ಮಂಗೆ ಪ್ರಾಬ್ಲಮ್ ಆದರೆ ನಾನು ಸರ್ ಒಂಚೂರು ಬನ್ನಿ ಸರ್ ಇಲ್ಲಿ ನಮ್ಮ ಅಮ್ಮಂಗೆ ರೇಗಿಸ್ತಾ ಸರ್ ಅಂತೀವ, ಫಸ್ಟ್ ಹೋಗಿ ಬಿಡ್ತೀವಿ ತಾನೆ, ಫಸ್ಟ್ ಹೋಗಿ ಅವನಿಗೆ ಆವಾಜ್ ಆಗ್ತೀವಿ ತಾನೆ, ನಂಗೆ ಕರಿತೀವ ಪಕ್ಕದವನ್ನ, ನಿನಗೂ ಕನ್ನಡ ಅಲ್ವಾ ತಾನೆ, ಕನ್ನಡನೇ ತಾನೆ ನಿನಗೂ, ನಿನ್ನ ಕನ್ಸರ್ನು ಅದೇ ತಾನೆ, ನೀನು ಯಾಕೆ ಹೋಗಿ ಕೇಳಲ್ಲ. ನಾವು ಯಾವುದೋ ರೆಸ್ಟೋರೆಂಟ್ಗಳಿಗೆ, ಹೋಟ್ಲ್ಗಳಿಗೆ, ಪಬ್ಗಳಿಗೆ ಅಥವಾ ಯಾವುದೋ ಒಂದು ಶಾಪಿಂಗ್ ಮಾಲ್ಗಳಿಗೆ ಹೋದಾಗ ನೀವು ಕನ್ನಡ ಹಾಡುಗಳನ್ನ ಮಾತ್ರ ಹಾಕಬೇಕು ಅಂತ ಎಲ್ಲೂ ಹೇಳಲ್ಲ ನಾವು. ನೀನು 10 ಹಾಡು ಹಾಕು ಗುರು, ಬೇರೆ ನಮ್ದೊಂದು ಹಾಕೋ, ಯಾಕೆ ನಮ್ದು ಹಾಕಲ್ಲ ನೀನು? ನೀನು ವ್ಯವಹಾರ ಇಲ್ಲಿ ಮಾಡ್ತಿದ್ಯಾ, ನಿನ್ಗೆ ಅನ್ನ ತಿಂತ ಇದೆಯಾ? ಬಹುಶಃ ಮುಂದೆ ಇದ್ರ ಬಗ್ಗೆ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ಬೇಕಾಗತ್ತೆ, ಪ್ರಶ್ನೆ ಮಾಡಕ್ ಕಾಲ ಮೀರಿದೆ, ಆದ್ರೂ ಇನ್ ಮುಂದೆ ಆದ್ರೂ ಅದು ಗೊತ್ತಾಗ್ಲಿ ಅನ್ನೋದು. ಇದು ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಇರುತ್ತಲ್ಲ, ಅದು ದಾಟಿದೆ. ಈಗ ಏನು ಅಂತಂದರೆ ತುಂಬ ರಿಕ್ವೆಸ್ಟ್ ಮಾಡಿದ್ದಾಯಿತು, ಕೇಳಿದ್ದಾಯಿತು. ಈಗ ಸಾಕಷ್ಟು ಜನ ನಾವು ಸಾಕಷ್ಟು ಟ್ರಾಲ್ ಪೇಜ್ಗಳನ್ನೆಲ್ಲ ನೋಡಿದಾಗ ಹೋಗಿ ಲೈವ್ ಮಾಡ್ಕೊಂಡು ಕೇಳೋದನ್ನು ಕೆಲವರು ವಿರೋಧಿಸ್ತಾರೆ, ಕೆಲವರು ಪರವಾಗಿ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಡಿ, ಕೆಟ್ಟದಾಗಿ ಬೈಬೇಡಿ, ಇವೆರಡೇ ನಾವು ಹೇಳೋದು. ಕೆಟ್ಟದಾಗಿ ಬೈಬೇಡಿ, ಅವಾಚ್ಯ ಶಬ್ದಗಳಿಂದ ಬೈಬೇಡಿ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಡಿ, ಅವ್ರಿಗೆ ಹೊಡೆಯೋದು ಬಡಿಯೋದು ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ರಿಕ್ವೆಸ್ಟ್ ಮಾಡಿ, ಯಾಕೆ ಅವ್ರಿಗೆ ಅರ್ಥ ಮಾಡಿಸಿ ಯಾಕೆ ಗುರು ಬೇಕು ಅಂತ. ಎಷ್ಟೋ ಪಬ್ಗಳಲ್ಲಿ ನಾನೇ ಹೋಗಿ ಕೂತ್ಕೊಂಡಾಗ ಪಬ್ಬಲ್ಲಿ ಕನ್ನಡ ಹಾಡು ಹಾಕಿ ಅಂದಾಗ ಅವರು ಇಲ್ಲ ಸರ್ ಇಲ್ಲಿ ಕ್ರೌಡ್ ಎಂಜಾಯ್ ಮಾಡಲ್ಲ ಅಂದಾಗ 3 ಪೆಗ್ಗಿಗೆ ಹಾಡು ಹಾಕಿದಾಗ ಇಡೀ ಕ್ರೌಡ್ ಎದ್ದು ಕುಣಿದಿರೋದು ನಾವು ನೋಡಿದ್ದೀವಿ. ಆ ಮನಸ್ಥಿತಿಗಳನ್ನು ಬದಲಾಯಿಸ್ಕೊಳ್ಳಿ. ಕನ್ನಡ ಹಾಡನ್ನ ಕೇಳಲ್ಲ ಅನ್ನೋ ಮನಸ್ಥಿತಿ ಯಾರು ಹೇಳಿದ್ ನಿಮಗೆ? ಅದ್ರ ಬಗ್ಗೆ ಬೆಳೆಸೋದಕ್ಕಿಂತ ಮುಂಚೆನೆ ಮಾತಾಡ್ತಾರೆ ಜನ. ಇವತ್ತು ಮನಸ್ಥಿತಿಗಳು ಹಂಗೆ. ನಾಳೆ ಸಿನಿಮಾ ರಿಲೀಸ್ ಆಗುತ್ತೆ ಕನ್ನಡ, ಇವತ್ತೇ ಹೇಳ್ಬಿಡ್ತಾರೆ ಕನ್ನಡ ಸಿನಿಮಾ ಚೆನ್ನಾಗಿರಲ್ಲ ಗುರು ಅಂತ. ಯಾರು ಓದ್ತಾರೆ ಕನ್ನಡ ಪುಸ್ತಕಗಳನ್ನು? ಕನ್ನಡ ನ್ಯೂಸ್ ಪೇಪರ್ಸ್ ಮನೆಗೆ ತರಿಸಲ್ಲ, ಯಾಕಂದರೆ ಇಂಗ್ಲೀಷ್ ನ್ಯೂಸ್ ಪೇಪರ್ಗಳನ್ನ ಮನೆಗೆ ತರಿಸಿ ಅದನ್ನು ಮಕ್ಕಳು ಓದಲಿ, ಇಂಗ್ಲೀಷ್ ಅರ್ಥ ಮಾಡ್ಕೊಳ್ಳಿ ಅಂತ. ಇಂಗ್ಲೀಷ್ ತರಿಸ್ಬೇಡಿ ಅಂತ ಹೇಳ್ತಿಲ್ಲ, ಇಂಗ್ಲೀಷ್ ತರಿಸ್ಬೇಡಿ ಅಂತ ಹೇಳ್ತಿಲ್ಲ. ₹3 ಅಥವಾ ₹4 ಖರ್ಚಾಗುತ್ತೆ, ಅದ್ರ ಜೊತೆಗೆ ಒಂದು ಕನ್ನಡನೂ ತರಿಸಿ ಅಂತ ನಾವು ಕೇಳ್ತಾ ಇರೋದಷ್ಟೇ. ಕೇರಳದಲ್ಲಿ ಅದೊಂದು ಪೇಪರು ಡೈಲಿ ಪಬ್ಲಿಷ್ ಆಗೋದು ಎಷ್ಟೋ ಲಕ್ಷ ಅಂತೆ. ಅದು ನಮ್ಮ ಕನ್ನಡದಲ್ಲಿ ಎಲ್ಲ ಕನ್ನಡ ಪೇಪರು ಸೇರಿಸಿದ್ರೆ ಅಷ್ಟು ಪಬ್ಲಿಷ್ ಆಗಲ್ಲ ಡೈಲಿ. ಒಂದು ಪೇಪರ್ ಕೇರಳದಲ್ಲಿ ಅಷ್ಟು ಪಬ್ಲಿಷ್ ಆಗುತ್ತೆ, ಕರ್ನಾಟಕದಲ್ಲಿ ಎಲ್ಲ ಕನ್ನಡ ಪೇಪರ್ ಸೇರಿದ್ರೆ ಪಬ್ಲಿಷ್ ಆಗಲ್ಲ. ಆತದ ಅಭಿಮಾನ. ಮಲಯಾಳಂ ಅಷ್ಟು ಇದು ಮಾಡ್ತಾ ಇದ್ದಾರೆ. ಇವ್ರು ಹೇಳ್ದಂಗೆ ಬೆಳಗಾಮಲ್ಲಿ ಯಾರು ಹೇಳ್ತಾರೆ, ನಮ್ಮ ಗ್ರೂಪಿಗೆ ಒಂದು ಮೆಸೇಜ್ ಬಂತು, ನೀವು ಬೆಂಗಳೂರಲ್ಲಿ ಅಲ್ಲಾಡ್ಸೋದಲ್ಲ ಬೆಳಗಾಮಲ್ಲಿ ಬಂದು ಅಲ್ಲಾಡ್ಸಿ ಅಂತ. ಏನೋ ಒಂದು ಅವನು ಬೆಳಗಾಮಲ್ಲಿ ಅದೇ ನಾನು ಹೇಳ್ದೆ, ನಾವು ಬೆಂಗಳೂರಲ್ಲಿ ಮಾಡ್ತೇವೆ, ನೀವು ಬೆಳಗಾಮಲ್ಲ ಮಾಡಿ. ಎಲ್ಲರಿಗೂ ಒಂದು ಪ್ರಶ್ನೆ ಮಾಡೋದು, ಜಾಗೃತಿ ಮಾಡಿಸೋದು ಎಲ್ಲರಿಗೂ ಇರುತ್ತೆ. ಮಹದಾಯಿ ಹೋರಾಟ ಬಂದಾಗ ನಾವು ಬೆಂಗಳೂರಿನಲ್ಲಿದ್ದೀವಿ, ಬೆಂಗಳೂರಲ್ಲಿ ನಿಂತ್ಕೊಂಡು ಮಹದಾಯಿ ಪರವಾಗಿ ಧ್ವನಿ ಎತ್ತೀವಿ. ಬೆಂಗಳೂರಲ್ಲಿ ಏನು ಬಿಡು ಮಹದಾಯಿ ಹೋರಾಟ ಮಾಡೋದು, ಬರ್ರಿ ಹುಬ್ಬಳ್ಳಿಗೆ ಬರ್ರಿ ಕೊಪ್ಪಳಕ್ಕೆ ಬರ್ರಿ, ನೀನು ಅಲ್ಲಿ ಮಾಡು, ನಾನು ಇಲ್ಲಿ ಮಾಡ್ತೀನಿ, ಶಕ್ತಿ ಇನ್ನೂ ಜೋರಾಗುತ್ತೆ. ನೀವು ಇದನ್ನ ಪ್ರಶ್ನೆ ಮಾಡ್ತೀರಾ ಅಂದ್ರೆ ಸಹಜವಾಗಿ ನಿಮ್ಗೆ ಜನರ ಸೇರ್ಸೋ ಶಕ್ತಿನೂ ನಿಮ್ಗೆ ಇದೆ. ನಿನ್ನ ಶಾಸಕರನ್ನು ಪ್ರಶ್ನೆ ಮಾಡು, ನಿನ್ನ ಸಂಸದನ್ನ ಪ್ರಶ್ನೆ ಮಾಡು, ನಿನ್ನ ಮಂತ್ರಿಯನ್ನ ಪ್ರಶ್ನೆ ಮಾಡು. ನಾವು ನಮ್ಗೆ ಈಗ ನನಗಾಗ್ಲಿ ಹರೀಶ್ಗಾಗ್ಲಿ ಚೇತನ್ಗಾಗ್ಲಿ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತಲ್ಲ, ನಮ್ಗೆ ನಮ್ದೇ ಆದ ನಮ್ಮ ಕಂಪನಿ ಇದೆ, ಅವ್ರದ್ದು ಮತ್ತೊಂದು ಕೆಲ್ಸಕ್ಕೆ ಹೋಗ್ತಾರೆ, ಅವ್ರ ಸಂಬಳಕ್ಕೆ ದುಡಿತಾರೆ. ಅದರ ಆಚೆಗೆ ಇದು ನಮಗೆ ನಮ್ಮ ಭಾಷೆಯ ಹಿತಾಸಕ್ತಿ, ಇದು ವೈಯಕ್ತಿಕ ಆಸಕ್ತಿ ಅನ್ನೋದಕ್ಕಿಂತ ವೈಯಕ್ತಿಕ ಹಿತಾಸಕ್ತಿಗಲ್ಲ, ನಮ್ಮ ಆಸಕ್ತಿಗೆ ನಾವು ಇದನ್ನ ಮಾಡ್ತಾ ಇರೋದು. ನಮ್ಮ ಭಾಷೆಯ ಬಗ್ಗೆ ಇರುವ ಅಭಿಮಾನಕ್ಕೆ ನಾವು ಇದನ್ನ ಮಾತಾಡ್ತಾ ಇರೋದು. ನಮಗೆ ಇದೇ ಕೆಲಸ ಅಲ್ಲ. ಖಂಡಿತ. ಇವತ್ತು ಬಹುಶಃ ಚೇತನ್ ಹರೀಶ್ ಒಂದು ಕನ್ನಡಕ್ಕಾಗಿ ಓಟನ ಕಾನ್ಸೆಪ್ಟ್ ಮಾಡಿ ಮುಂದೆ ನೆಕ್ಸ್ಟ್ ಬೇರೆ ಮಾಡಬೇಕು. ಬರ್ಲಿ, ನಾನು ಹೇಳ್ತಿರೋದು ನೀವು ಬೇರೆ ಬೇರೆ ಮ್ಯಾರಥಾನ್ಗಳನ್ನ ಕಮರ್ಷಿಯಲ್ ಪರ್ಪಸ್ಸಿಗೆ ಬೇರೆಯವ್ರು ಮಾಡಬೇಕಾದ್ರೆ ಭಾಷೆಯ ಉಳಿವಿಗೆ ಮಾಡ್ತಾರೆ, ಮಾಡಿ ಸಪೋರ್ಟ್ ಮಾಡಿ. ಭಾಷೆ ನಾನು ಹೇಳ್ತಿರೋದು ಒಂದು ಒಳ್ಳೆಯ ಉದ್ದೇಶಕ್ಕೆ ಒಬ್ಬ ಪಬ್ಲಿಸಿಟಿಗೆ ಮಾಡ್ತಾನೋ, ದುಡ್ಡಿಗೆ ಮಾಡ್ತಾನೋ, ಅದರಿಂದ 100 ಜನಕ್ಕೋ 1000 ಜನಕ್ಕೋ 10 ಜನಕ್ಕೋ ಒಬ್ಬನಿಗೋ ಲಾಭ ಆಗ್ತಿದೆ ಅಂತಂದ್ರೆ ಅದನ್ನ ಸಪೋರ್ಟ್ ಮಾಡು. ಇದಕ್ಕೆ ನೆಗೆಟಿವ್ ಬಂತು, ಯಾಕೆಂದ್ರೆ ರಿಜಿಸ್ಟ್ರೇಷನ್ ಫೀಸ್ ಇಟ್ಟಿದ್ವಿ. ಏನಕ್ಕೆ ರಿಜಿಸ್ಟ್ರೇಷನ್ ಫೀಸ್ ಇಟ್ಟಿರ ಅಂತ ಅದಕ್ಕೆ ಉತ್ತರ ಹೇಳ್ತೀನಿ. ರಿಜಿಸ್ಟ್ರೇಷನ್ ಸುಮ್ಮನೆ ನಾನು ಎಲ್ಲರನ್ನೂ ಓಡಿಸೋದು, ಎಲ್ಲರೂ ರಿಜಿಸ್ಟ್ರೇಷನ್ ಇಲ್ಲ, ಒಂದು ನೀಟ್ನೆಸ್ ಇರಬೇಕು. ರಿಜಿಸ್ಟ್ರೇಷನ್ ಮಾಡಿರೋ ಅವನಿಗೆ ಒಂದು ದುಡ್ಡು ಕಟ್ಟಿದ್ದೀನಿ ಅಂತಂದರೆ ಒಂದು ಇದಿರುತ್ತೆ, ಒಂದು ಜವಾಬ್ದಾರಿ ಅಂತ ಇರುತ್ತೆ. ರನ್ ಮಾಡಬೇಕಾದ್ರೆ ಒಂದು ಅವೇರ್ನೆಸ್ಗೆ ನಾನು ಪಾರ್ಟಿಸಿಪೇಟ್ ಮಾಡಬೇಕಪ್ಪ ಅಂತೇಳಿ ಅವನಿಗೆ ವರ್ತಬಲ್ ಆಗಿ ಅವ್ನು ಟಿ ಶರ್ಟು ಬಿಬ್ಬು ಪ್ರತಿಯೊಂದು ಸಿಗುತ್ತೆ. ಅವ್ನಿಗೆ ಏನು ಕೊಡ್ತಾರೆ ಅಮೌಂಟಿಗೆ, ಏನು ಕೊಡಬೇಕು, ನಾನು ನೀವು ಕನ್ನಡಕ್ಕಾಗಿ ರನ್ ಮಾಡ್ತೀವಿ, ಫ್ರೀಯಾಗಿ ಓಡಿಸಿ, ಫ್ರೀಯಾಗಿ ಓಡಿಸೋಕೆ ಇದು ಛತ್ರ ಅಲ್ಲ, ಇದು ಒಂದು ನೀಟ್ನೆಸ್ ಇರಲಿ, ಮ್ಯಾರಥಾನ್ ಮಾಡ್ಕೊಂಡು ನೀಟ್ನೆಸ್ ಇರಲಿ. ನಿಮ್ಗೆ ಅಷ್ಟಾದ್ರೂ ಒಂದು ಪ್ರೇಮ ಭಾಷೆ ಬಗ್ಗೆ ಇದೆ, ನೀವು ಏನ್ ಮಾಡ್ತಿದ್ದೀರಾ ಅಂತ ಹೇಳಿ. ಇಲ್ಲ ಅದೆಲ್ಲ ಉತ್ತರ ಕೊಟ್ಟೇನೆ ಇಲ್ಲಿ ಮುಂದೆ ಬಂದಿರೋದು. ಸಹಜವಾಗಿ ಇದೆಲ್ಲ ಇರುತ್ತೆ, ಕ್ರಿಟಿಸಿಸಮ್ಸ್ ಇರುತ್ತೆ, ಎಲ್ಲಿ ಅಲ್ಲಿ ಒಂದು ಎಲ್ಲ 50 ಇರಲ್ಲ, ಒಂದು ಅದರಲ್ಲಿ ಜೊತೆಗೆ ಕ್ರಿಟಿಸೈಸ್ ಮಾಡೋರು ಇರ್ತಾರೆ. ಅವ್ರಿದ್ರೇನೆ ಬಹುಶಃ ನಾವು ಮುಂದೆ ಬರೋಕ್ ಸಾಧ್ಯ ಅಂತ ಅನ್ಸುತ್ತೆ. ಹೌದು, ಸಾಧ್ಯ. ಹೌದು. ಸೊ ಹಂಗಾಗಿ ಅವ್ರ ಕೆಲಸ ಅವ್ರು ಮುಂದುವರಿಸಲಿ, ಕಾಲು ಎಳಿತಾ ಇರಲಿ,
ಮಾಡುವ ಕೆಲಸವನ್ನು ನಾವು ಮಾಡ್ತಾ ಹೋಗ್ತೀವಿ, ಹಂತ ಹಂತವಾಗಿ ಗೊತ್ತಾಗ್ತಾ ಹೋಗುತ್ತೆ ಏನಾಗ್ತಿದೆ, ಏನು ನಡೀತಾ ಇದೆ. ಹೌದಪ್ಪ, ಸಕ್ಸಸ್ ಆದಾಗ ಅವರೇ ಹೇಳ್ತಾರೋ ಏನೋ ಒಂದು ಅದ್ಭುತವಾದ ಕೆಲಸ ಮಾಡಿದ್ರು ಅಂತ. ಅದನ್ನು ಒಪ್ಕೊಳ್ಳೇಬಾರ್ದು ಅನ್ನೋ ಮನಸ್ಥಿತಿ ಇದ್ರೆ ಅದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ. ಆದರೆ ಒಳ್ಳೆಯ ಉದ್ದೇಶಗಳಿಗೆ ಯಾವುದಾದ್ರೂ ಕೆಲಸಗಳನ್ನ ಮಾಡಿದಾಗ ಅದಕ್ಕೆ ಸಪೋರ್ಟ್ ಮಾಡುವ ಕೆಲಸವನ್ನು ಮಾಡದೇ ಇದ್ದರೆ, ನಾನು ಎಲ್ಲ ಭಾಷೆ ಹೆಂಗೆ ಶ್ರೀಮಂತ ಆಗ್ತಾ ಹೋಗುತ್ತೋ ನಮ್ಮ ಭಾಷೆ ಅಷ್ಟು ಬಡವಾಗ್ತಾ ಬರುತ್ತೆ. ಅದಕ್ಕೆ ನಾವು ಆಸ್ಪದ ಕೊಡ್ದೇನೆ ನಾವು ನಮ್ಮವರ ಕಾಲೆಳೆಯೋದನ್ನು ಮೊದಲು ನಿಲ್ಲಿಸಿ, ನಾವು ನಮ್ಮ ಭಾಷಿಕರ ಜೊತೆಗೆ, ನಮ್ಮ ಭಾಷೆಯ ಜೊತೆಗೆ ಇಲ್ಲಿಗೆ ಬರುವ ಪ್ರತಿ ಅನ್ಯ ಭಾಷಿಕನನ್ನು ಕನ್ನಡಿಗನನ್ನಾಗಿ ಮಾಡುವ. ಆಲೋಕೆ ಒಂದು ಅದ್ಭುತವಾಗಿ ಹೇಳಿದ್ರು, ನಾನ್ ಕನ್ನಡಿಗ ಅನ್ನೋದನ್ನು ಬಿಡಿ, ನಾನು ಕನ್ನಡಿಗ ಅನ್ನೋದನ್ನು ಹೇಳಿ ಅಂತ. ಅದ್ಭುತ. ಅದು ಬರಬೇಕು. ಅಲ್ಲಿಯ ತನಕ ನಾವುಗಳು ಹಿಂಗೆ ಇರಬೇಕಾಗತ್ತೆ. ಇದೇ ಥರ ಇವತ್ತು ಓಟ, ನಾಳೆ ಹೋರಾಟ, ನಾಡಿದ್ದು ಗಲಾಟೆ, ಹಿಂಗೆ ಆಗ್ತಾ ಬರುತ್ತೆ. ಇದಕ್ಕೆ ಆಸ್ಪದ ಕೊಡೋದು ಬೇಡ. ಭಾಷೆ ಶ್ರೀಮಂತವಾಗಿದ್ದರೆ ಅದನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಹೋರಾಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಭಾಷೆ ಶ್ರೀಮಂತವಾಗಿದೆ, ಹಾಗಾಗಿ ನಾವು ಜಾಗೃತಿ ಮೂಡಿಸುವ ಸಲುವಾಗಿ ಈ ಒಂದು ಅದ್ಭುತ ತಂಡ, ಪ್ರಣತಿ ತಂಡ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಿದೆ. ಕನ್ನಡಿಗರು ದಯವಿಟ್ಟು ಅವರ ಜೊತೆಯಾಗಿ ಅವರಿಗೆ ಸಹಕರಿಸಿ ಒಂದು ಒಳ್ಳೆಯ ಉದ್ದೇಶಕ್ಕೆ ಮಾಡ್ತಿರೋ ಕಾರ್ಯಕ್ರಮಕ್ಕೆ ಅವ್ರನ್ನ ಬೆಂಬಲಿಸಿ ಅನ್ನೋದಷ್ಟೇ ನಮ್ಮ ಕೋರಿಕೆ. ಓಕೆ, ಈಗ ಹರೀಶ್, ಸಾಮಾನ್ಯ ಒಂದು ಈ ಥರ ದೊಡ್ಡ ಓಟವನ್ನು ಮಾಡುವಾಗ ಅಷ್ಟು ಸುಲಭದ ಮಾತಲ್ಲ. ಈಗ ನೀವು ಫಸ್ಟ್ ಟೈಮ್ ಇದು ಕಾನ್ಸೆಪ್ಟ್ ಬಂದಾಗ, ನಾವು ಇದನ್ನು ಮಾಡಬೇಕು ಅಂತ ಬಂದಾಗ ಯಾರೆಲ್ಲ ನಿಮ್ಮ ಜೊತೆ ಕೈ ಜೋಡಿಸಿದ್ರು? ಖಂಡಿತ ಅವ್ರಿಗೂ ಇದ್ರ ಮೂಲಕ ಹೇಳಬೇಕು, ಯಾಕಂದರೆ ಅವರು ಇದಕ್ಕೆಲ್ಲ ಶ್ರಮ ಪಟ್ಟಿದ್ದಾರೆ. ಇದ್ರ ಬಗ್ಗೆ ಖಂಡಿತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಅಲ್ಲಿ ಹೋಗಿ ಕೇಳ್ಕೊಂಡಾಗ ಈ ಥರ ಮಾಡ್ತಾ ಇದ್ದೀವಿ ಅಂತೇಳಿ ಅವರು ಫಸ್ಟ್ ಕೇಳಿದ ತಕ್ಷಣ ಒಳ್ಳೆ ಕಾನ್ಸೆಪ್ಟು. ಅಂದರೆ ಮ್ಯಾರಥಾನ್ ಎಲ್ಲೂ ಮಾಡಿಲ್ಲ, ಭಾಷೆಗೋಸ್ಕರ ಎಲ್ಲೂ ಮಾಡಿಲ್ಲ, ಮೊದಲೇ ಬಾರಿ ಮಾಡ್ತಿದ್ವಿ ಒಂದು ಭಾಷೆಗೋಸ್ಕರ ಅಂತ ತಕ್ಷಣ ಅವರು ತುಂಬ ಖುಷಿಯಾಗಿ ಒಪ್ಕೊಂಡ್ರು. ಸಿದ್ದರಾಮಯ್ಯವರು ಸರ್ ಅಷ್ಟೇ, ಮುರಳಿ ಸರ್ ಅಷ್ಟೇ, ಮತ್ತು ಟ್ರೋಲ್ ಪೇಜಸ್ ಸರ್ ಅವ್ರಾಗೇನೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಪ್ರತಿಯೊಬ್ಬರೂ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಖುಷಿ ವಿಚಾರ. ಯಾರು ನಾವು ಹೋಗಿ ಕೇಳ್ಕೊಂಡ್ರು ಕೆಲವೊಂದು ವಿಚಾರಗಳು ಬರದೇ ಇರೋ ಅಂಥವ್ರು ಅಲ್ಲ, ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಅದ್ಭುತ ಕಾನ್ಸೆಪ್ಟ್ ನಾ ಬರ್ತೀವಿ ಅಂತ, ಅದು ಬರಲ್ಲ ಎಲ್ಲರೂ ಈಚೆಗೆ, ಬರ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಖುಷಿ ವಿಚಾರ ಎಲ್ಲರೂ. ಬಟ್ ಫ್ಯಾಮಿಲಿ ಸಮೇತ ಬರ್ತಾ ಇದಾರಲ್ಲ, ಅದು ಇನ್ನೂ ಒಂದು ಖುಷಿ ವಿಚಾರ. ಅಂದ್ರೆ ಫ್ಯಾಮಿಲಿ ಸಾಮಾನ್ಯವಾಗಿ ಒಂದಿನ ಮನೇಲಿ ಇಲ್ಲ ಟ್ರೆಕ್ಕಿಂಗ್ ಅದು ಹೋಗ್ತಾ ಇರೋದು, ಬಟ್ ಜಾಗೃತಿಗೋಸ್ಕರ ಬರೋಂಥದ್ದು ಒಂದು ಒಳ್ಳೆ ವಿಚಾರ. ಓಕೆ, ಮಕ್ಕಳು ನಾವು ಹೇಳ್ಬೇಕಾಗಿರುವಂತದ್ದು, ಎಷ್ಟು ಜನ ಮಕ್ಕಳು ಯಾವ ತರ ಅದಕ್ಕೆ ರಿಯಾಕ್ಟ್ ಮಾಡಿದ ನಾನು ನೋಡಿದೆ. ಒಂದಷ್ಟು ಜನ ಮಕ್ಕಳು ತುಂಬಾ ಅದ್ಭುತವಾಗಿ ಕನ್ನಡ ಭಾಷೆ ಬಗ್ಗೆ ತುಂಬಾ ಇದು ಮಾಡ್ತಾ ಇದ್ರು. ಖಂಡಿತ. ಅಂದ್ರೆ ಅಲ್ಲಿ ರಿಜಿಸ್ಟರ್ ಆಗಿರೋಂತಾರಲ್ಲ, ಅಂದ್ರೆ ಆಲ್ಮೋಸ್ಟ್ ನಾನ್ ಕನ್ನಡಿಗಾಸನೆ ನನಗೆ ಗೊತ್ತಿರೋ ಅಂಥದ್ದು ಇದರಲ್ಲಿ. ಅಂದ್ರೆ ಅವರಿಗೆ ಒಂದು ಭಾಷೆ ಬಗ್ಗೆ ಒಂದು ಮಕ್ಕಳಲ್ಲಿ ತುಂಬುವಂಥದ್ದು ಅವರು ದೊಡ್ಡರಲ್ಲಿ ಇರೋದು. ಆ ಮಕ್ಕಳಿಗೆ ಏನು ಗೊತ್ತಿರಲ್ಲ ಭಾಷೆ ಬಗ್ಗೆ, ಅದು ತುಂಬುವಂಥದ್ದು ಅವ್ರ ಮಕ್ಕಳು ಮನೆಗೆ ಕೆಲಸ ಮಾಡ್ತಾರಂಥದ್ದು ಅವರು ಕರ್ಕೊಂಡ್ಬರ್ತಾ ಇರೋದು ಒಂದು ಖುಷಿ ವಿಚಾರ. ಅಲ್ಲಿ ಮಕ್ಕಳಿಗೆ ಆ ಚಿಕ್ಕ ವಯಸ್ಸನ್ನೇ ಒಂದು ಜಾಗೃತಿ ಮಾಡಿಸೋದು ಕನ್ನಡದ ಬಗ್ಗೆ. ಇಲ್ಲಿ ಬೆಂಗಳೂರಿಗರು ಅಂದ್ರೆ ಪರಭಾಷಿಕರು ಬೆಂಗಳೂರಲ್ಲಿ ಬರ್ತಾರಂಥದ್ದು. ಓಕೆ ಕೀರ್ತಿ, ಕನ್ನಡ ಭಾಷೆ ಸಂಬಂಧಪಟ್ಟಂತೆ, ಭಾಷೆಗೆ ಸಂಬಂಧಪಟ್ಟಂತೆಲ್ಲ ಇವಾಗ ಚಲನಚಿತ್ರ ಆಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲರೂ ಕೂಡ ಬರೀ ಭಾಷೆ ಅಷ್ಟೆಲ್ಲ ಬೇರೆದನ್ನು ಇವಾಗ ಕನ್ನಡ ಸಿನಿಮಾಗಳನ್ನು ಕೂಡ ನೋಡಬೇಕು, ಕನ್ನಡ ಸಿನಿಮಾಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ಕೊಡಬೇಕು. ಏನು ಹೇಳ್ತೀರಾ? ಅದೇ ಭಾಷೆ ಒಂದು ಶ್ರೀಮಂತ ಆಗಬೇಕು ಅಂತಂದರೆ ಇವತ್ತಿನ ಜನ್ರೇಷನಲ್ಲಿ ಒಂದು ಕಡೆ ಸಿನಿಮಾ, ಕನ್ನಡ ಸಂಗೀತ, ಕನ್ನಡದ ಪುಸ್ತಕಗಳು, ಕನ್ನಡ ದಿನಪತ್ರಿಕೆಗಳು, ಕನ್ನಡ ವಾಹಿನಿಗಳು, ಇದಿಷ್ಟು ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರುತ್ತೆ. ಆಮೇಲೆ ಇನ್ನೊಂದು ವಿಚಾರ, ನಾನು ಸಾರಿ ಟು ಇಂಟರಪ್ಟ್, ಮೊನ್ನೆ ಕುವೆಂಪು ಅವರು, ರಾಷ್ಟ್ರಕವಿ ಕುವೆಂಪು ಅವರು ಹುಟ್ಟಿದಬ್ಬ ಆಯಿತು. ಎಷ್ಟು ಜನಕ್ಕೆ ಗೊತ್ತಿತ್ತು ರಾಷ್ಟ್ರಕವಿ ಕುವೆಂಪು ಅವರು ಹುಟ್ಟಿದಬ್ಬ? ಅವ್ರು ಅದ್ರ ಬಗ್ಗೆ ಅವ್ರ ಬಗ್ಗೆ ಖಂಡಿತ ಈಗ ಮಕ್ಕಳು ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ. ನಾವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕಾಗತ್ತೆ ಮಕ್ಕಳಿಗೆ. ಕನ್ನಡದ ಗತ್ತು ಗೂಗಲ್ಗೂ ಗೊತ್ತು. ಅವತ್ತಿನ ದಿನ ಡೂಡಲ್ ಮಾಡಿದ್ರು, ಕುವೆಂಪು ಅವರನ್ನ ಹೌದು, ಅದನ್ನ ಮಾಡಿದ್ರು. ಬಟ್ ಎಷ್ಟು ಜನ ಮಕ್ಕಳು, ನಾನು ಹೇಳ್ತಿರೋದು ಅಲ್ಲೆಲ್ಲೋ ಅಮೆರಿಕಾದಲ್ಲಿರುವ ಒಂದು ಕಂಪನಿಗೆ ಕನ್ನಡದ ತಾಕತ್ತು ಗೊತ್ತಿದೆ. ಹೌದು. ಆದರೆ ಈ ರಾಜ್ಯದಲ್ಲಿ ಇಲ್ಲಿನ ಅನ್ನ ತಿಂತಿರುವ, ಇಲ್ಲಿನ ನೀರು ಕುಡಿತಾ ಇರುವ ನಮ್ಗಳಿಗೆ ಅದನ್ನು ಅರ್ಥ ಮಾಡ್ಸೋಕ್ಕಾಗ್ತಿಲ್ಲ ಅಥವಾ ಅರ್ಥ ಮಾಡ್ಕೋತಿಲ್ಲ ಅಂದಾಗ ನಿಜವಾದ ಬೇಸರ ಆಗೋದಲ್ಲಿ. ಹೌದು. ಅಂದರೆ ನಾನು ಹೇಳೋದು, ಪರಭಾಷಿಕರನ್ನು ನಾವು ಕನ್ನಡವನ್ನು ಮಾತಾಡಿ ಅಂತ ಕೇಳೋದಕ್ಕೆ ಆಚೆಗೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ, ಸಾಕಷ್ಟು ವೇದಿಕೆಗಳಲ್ಲಿ. ಇಬ್ಬರು ತಮಿಳಲ್ಲಿ ಮಾತಾಡ್ತಿದ್ರೆ ಅವ್ರು ತಮಿಳಿಯನ್ಸ್, ಇಬ್ಬರು ತೆಲುಗಲ್ಲಿ ಮಾತಾಡ್ತಿದ್ರೆ ತೆಲುಗು, ಇಬ್ಬರು ಮಲಯಾಳಮಲ್ಲಿ ಮಾತಾಡ್ತಿದ್ರೆ ಅವ್ರು ಮಲ್ಲೋಸ್, ಇಬ್ಬರು ಇಂಗ್ಲೀಷಲ್ಲಿ ಮಾತಾಡ್ತಿದ್ರೆ ಅವ್ರು ಕನ್ನಡಿಗಾಸ್. ಓಕೆ, ಇದು ಬೆಂಗಳೂರಿನ ಪರಿಸ್ಥಿತಿ. ಓಕೆ. ಸೊ ಈ ಮನಸ್ಥಿತಿಯಿಂದ ಹೊರಗಡೆ ಬಂದರೆ ಮಾತ್ರ ನಮ್ಮ ಭಾಷೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಇದೆ. ಓಕೆ, ಒಳ್ಳೆಯದಾಗುತ್ತೆ ಭಾಷೆ. ಕೊನೆಯದಾಗಿ ಏನು ಹೇಳ್ತೀರಾ? ಕನ್ನಡಕ್ಕಾಗಿ ಊಟ ಒಂದು ಪ್ರಾಮಾಣಿಕವಾಗಿ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವಂಥ ಮಾಡ್ತಂಥ ಕಾರ್ಯಕ್ರಮ. ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ, ಪ್ರೋತ್ಸಾಹಿಸಿ. ಓಕೆ, ಚೇತನ್ ಅವರೇ. ಕನ್ನಡದ ಬಗ್ಗೆ ಅರಿವು ಮೂಡಿಸೋದಕ್ಕೆ ನಾವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ, ಎಲ್ಲರಿಗೂ ನಮ್ಮ ಕರ್ನಾಟಕ ಕನ್ನಡಿಗರು ಅಂದರೆ ಏನು ಅಂತ ತೋರಿಸಿ, ನಾವು ಅವರಿಗೆ ಕನ್ನಡನ ಕಲಿಸೋಣ ಪ್ರತಿಯೊಬ್ಬರಿಗೂ ಅಂತ. ಓಕೆ,
ಥ್ಯಾಂಕ್ ಯು ಸೋ ಮಚ್. ಬಹುಶಃ ಪ್ರತಿಯೊಬ್ಬರು ಯಾರ್ಯಾರು ಎನ್ರೋಲ್ ಮಾಡಿದ್ರು ಅವರು ಕೂಡ ಬರಬೇಕು. ಇನ್ನು T5 ಮುಖಾಂತರ ನಾವು ಇದರ ಪಾರ್ಟ್ನರ್ಶಿಪ್ ಕೂಡ ತೊಗೊಂಡಿದ್ದೀವಿ. ಅಷ್ಟೇ ಅಲ್ಲ, ನಾವು ಕೂಡ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸೋಣ, ನಮ್ಮ ಕನ್ನಡ ಭಾಷೆಯನ್ನು ಬೆಳೆಸೋಣ. ಯಾಕಂದರೆ ಇದು ನಮ್ಮ ಕನ್ನಡ ಭಾಷೆ. ಎಲ್ರಿಗೂ ಕೂಡ ಧನ್ಯವಾದಗಳು ಇದರಲ್ಲಿ ಜೊತೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಓಕೆ ವೀಕ್ಷಕರೇ, ಒಟ್ಟಾರೆ ಜನವರಿ 7ನೇ ತಾರೀಕು ಕನ್ನಡಕ್ಕಾಗಿ ಓಟ ನಡೆಯಲಿದೆ. ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸೋಣ, ಕನ್ನಡ ಭಾಷೆಯನ್ನು ಬೆಳೆಸೋಣ. ಇದೇ ಹೊತ್ತಿನ ವಿಶೇಷ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.